ಆಮೇನ್, ಆಮೇನ್, ಆಮೇನ್. ಕೆಲವು ಸಲ ಕೆಲವು ದಿನ ಸುಳೆಬಾವಿಯಲ್ಲಿದ್ದರು ನಮ್ಮ ರಮೇಶ್, ರಾಘು, ಭೀಮ್ ಅವರು. ಅವರೆಲ್ಲ ಮಾತಾಡುವಂಥ ಮರಾಠಿ ನೋಡಿ ಎಲ್ಲರೂ ಒಳಗೋಗ್ತದೆ, ಕುಟುನಲ್ಲ ರೀ ಬಾಬಾ ಏನಿ. ಆಮೇನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೊ ಬೈಬಲ್ ಹೇಳ್ತದೆ, ನಾವು ಒಂದು ದೇಶ ಬಿಟ್ಟು ಇನ್ನೊಂದು ದೇಶದಲ್ಲಿ ಬದುಕಿದ್ರೆ ಈ ವಾಕ್ಯದ ಪ್ರಕಾರ ಅವನಿಗೆ ಅವನ ಸ್ವಂತ ದೇಶದಲ್ಲಿ ಇದ್ದಂಥ ಒಂದು ಹಕ್ಕು, ಸಮಾನತೆ ಇನ್ನೊಂದು ದೇಶದಲ್ಲಿ ಇರುವುದಿಲ್ಲ ಎಂಬುದನ್ನು ಈ ವಾಕ್ಯ ಖಚಿತಪಡಿಸ್ತಾ ಇದೆ. ಆಮೇನ್, ಆಮೇನ್. ಸೊ ಅನೇಕರು ನಾವು ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು, ಅಲ್ಲಿ ಏನಾದರೂ ಮಾಡಿ ಗಳಿಸ್ಬೇಕು ಎಂಬುದಾಗಿ ಹೇಳಿದ್ರೆ ತಪ್ಪೇನಿಲ್ಲ. ಆದರೆ ದೇವರನ್ನು ನಾನು ಇಲ್ಲಿಂದ ಅಲ್ಲಿ ಹೋದರೆ ದೇವರನ್ನು ನಾನು ಎಷ್ಟು ಹತ್ತಿರವಾಗಿ ಹಿಡಿದುಕೊಳ್ತೇನೆ ಅದನ್ನು ಯೋಚನೆ ಮಾಡೋದು ಭಾಳ ಪ್ರಾಮುಖ್ಯವಾಗಿದೆ ಸಹೋದರ ಸಹೋದರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಆಮೇನ್. ಆದರೆ ಒಂದು ಮಾತ್ರ ನಿಜ, ನಿಮಗಿಲ್ಲಿ ಜ್ವರ ಬಂದರೆ ಅಲ್ಲೂ ಜ್ವರ ಬರ್ತದೆ. ನಿಮಗಿಲ್ಲೇ ಆಪತ್ತು ಅನ್ನೋದು ಬರುವುದಾದರೆ ಅಲ್ಲೂ ಆಪತ್ತು ಅನ್ನೋದು ಬರ್ತದೆ. ಎಲ್ಲ ಕಡೆ ಸೇಮ್ ಇರುವುದು. ಆದರೆ ಹೋಗುವುದಕ್ಕಿಂತ ಮುಂಚೆ ತಂದೆ ಮನೆಯನ್ನು ಬಿಟ್ಟು ಹೋಗುವುದರಿಂದ ನನಗೆ ಆಶೀರ್ವಾದ ಇದೆಯಾ ಅನ್ನುವುದನ್ನು ಯೋಚನೆ ಮಾಡಿ ಹೋಗುವುದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಮತ್ತು ಹೋಗುವಂಥ ಉದ್ದೇಶವಾದರೂ ಏನು, ನನ್ನ ಒಳಗಡೆ ಏನು ಕಾಡ್ತಾ ಇದೆ, ಅವನ ಮೇಲೆ ಬರ್ತಾ ಇದ್ದಾನೆ, ನಾನು ಮೇಲೆ ಬರ್ಬೇಕಂತೇಳಿ ಹೋಗ್ತಾ ಇದ್ದೀನ, ಆಮೇಲೆ ಅಥವಾ ನಾನು ಏನಾದರೂ ಸ್ವಲ್ಪ ದುಡಿಮೆ ಮಾಡಿ ನನಗೆ ಬಂದಂಥ ಹಣದಿಂದ ಅನೇಕ ಬಡವರಿಗೆ ನಾನು ಸಹಾಯ ಮಾಡಬೇಕನ್ನುವಂಥ ಉದ್ದೇಶದಿಂದ ಹೋಗ್ತಾ ಇದ್ದೀನ. ಹಲ್ಲೆಲೂಯ. ಉದ್ದೇಶ ಬಹಳ ಪ್ರಾಮುಖ್ಯವಾಗಿದೆ ಬೈಬಲ್ದಲ್ಲಿ. ಈ ವ್ಯಕ್ತಿ ಯಾವುದಕ್ಕೋಸ್ಕರ ಹೋದ್ನೋ ಗೊತ್ತಿಲ್ಲ, ಆದರೆ ಬೈಬಲ್ ಹೇಳ್ತದೆ ಅವನು ಎಲ್ಲಿ ಹೋದ್ನಲ್ಲ, ಯಾವ ದಿನ ಹೋದಲ್ಲ, ಅವನ ಬಿಸ್ನೆಸ್ನಲ್ಲಿ ಲಾಸ್. ನಾನು ಅದನ್ನು ಉದ್ದ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ತಮ್ಮ ದೇಶದಿಂದ ಬೇರೆ ದೇಶದಲ್ಲಿ ಇರುವಾಗ ಅವನಿಗೆ ಆ ದೇಶದಲ್ಲಿ ಎಂಥ ಸ್ಥಾನ ಸಿಗ್ತದೆ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಅವನಿಗೆ ಯಾವ ಕೆಲಸಕ್ಕೆ ಹಚ್ಚಿದ್ರಂತೆ? ಯಾವ ಕೆಲಸಕ್ಕೆ ರೀ? ಯಾವುದಕ್ಕೆ ರೀ? ಮೊದಲೆಲ್ಲ ಅವನಿಗೆ 5 ಸ್ಟಾರ್ ಹೋಟೆಲ್ದಾಗ ಕರ್ಕೊಂಡು ಹೋದ್ರು. ಯಾಕೆ ಹೇಳ್ರಿ? ಹಣ ಇತ್ತು, ಬಿಸಿ ಬಿಸಿ ಅನ್ನ ತಂದಿದ್ದ ಅವನು. ಬರೀ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಎಂಬುದಾಗಿ. ಹಲ್ಲೆಲೂಯ. ಅವನ ಕಡೆ ದುಡ್ಡೆಲ್ಲ ಹೋದ್ಮೇಲೆ ಅವನೆಲ್ಲಿ ಹೋಗ್ತಾ ಇದ್ದಾನೆ? ಪಕ್ಕದವ್ರಿಗೆ ಹೇಳ್ರಿ ಸ್ವಲ್ಪ ಸಂತೋಷವಾಗಿರು ಎಂಬುದಾಗಿ, ಉತ್ಸಾಹ ಭರಿತರಾಗಿರ್ರಿ. ಉತ್ಸಾಹದಲ್ಲಿ ನಿದ್ದೆಯನ್ನು ಓಡಿಸ್ರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಂದಿಗಳನ್ನು ಮೇಯಿಸುವುದಕ್ಕೆ ಒಪ್ಪಿಸ್ಕೊಟ್ರು. ಅದು ಕೂಡ ಅಲ್ಲಿ ಕೆಲಸ ಮಾಡುವಾಗ 1 ತಿಂಗಳು ಅವನು ಹಾಗೆ ಕೆಲಸ ಮಾಡಬೇಕಾಯ್ತು. ಯಾಕೆ ಹೇಳ್ರಿ? 1 ತಿಂಗಳು ಆದಮೇಲೆ ಅವನಿಗೆ ಪೇಮೆಂಟ್ ಸಿಗಬೇಕಲ್ಲ. ಆಮೇಲೆ ಇನ್ನು ಬೇರೆ ದೇಶದಲ್ಲಿ ಬಾಬಾ ರೂಲ್ಸ್ ಇವೆ. 1 ವರ್ಷದ ಪೇಮೆಂಟ್ ಆಮೇಲೆ ಕೊಡ್ತಾರೆ ನಿಮಗೆ, ಮೊದಲು 1 ವರ್ಷ ಕೆಲಸ ಮಾಡಿ ಎಂಬುದಾಗಿ. ಹಲ್ಲೆಲೂಯ. ಇವನ್ನೆಲ್ಲ ತಿಳಿಯೋದ್ಲೆ ಅವನು ಹೋಗಿಬಿಟ್ಟ. ಯಾಕೆ ಹೇಳ್ರಿ? ಕೈಯಾಗ ದುಡ್ಡಿದೆ, ನಾನೇನು ಬೇಕಾದ್ ಮಾಡ್ಬೋದು ಎಂಬುದಾಗಿ. ಸೊ ಬೈಬಲ್ ಹೇಳ್ತದೆ ಅವನು ಯಾವ ದಿನ ಹೋದ್ನೋ ಅವನಿಗೆ ಆ ದೇಶದಲ್ಲಿ ಎಲ್ಲಕ್ಕಿಂತಲೂ ಹೀನವಾದ ಬಿಸ್ನೆಸ್ಸನ್ನು ಮಾಡಲಿಕ್ಕೆ, ಅದು 1 ತಿಂಗಳು ಅವನಿಗೆ ಯಾವುದೇ ಊಟ ಕೊಡದೆ ಅವನಿಗೆ ಅಲ್ಲಿಟ್ಟಿದ್ರೆ ಹಸು ಯಾರ್ದು ತಡ್ಕೊಳ್ತದೆ ಹೇಳ್ರಿ? ಇಲ್ಲಿ ಯಾರಾದರೂ ಇದ್ದೀರಾ? ಪಾಸ್ಟ್ರೇ, ನಾನು ಲಂಡನ್ಗೆ ಹೋದರೆ ನನಗೆ ಹಸುವನ್ನೇ ಆಗೋದಿಲ್ಲ ಎಂಬುದಾಗಿ ಹೇಳೋರು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಆಮೇನ್. ಮೊನ್ನೆ ಒಂದು ಹಣ್ಣು ತಂದಿದ್ದೆ ಮನೆಯಲ್ಲಿ, ಐಲ್ಯಾಂಡ್ದಿಂದ ಬಂದಿರುವಂಥದ್ದು. ಹಲ್ಲೆಲೂಯ. ಅದ್ರ ಹೆಸರು ಲೀಚಿ ಎಂಬುದಾಗಿ. ಈ ಐಲ್ಯಾಂಡ್ನಲ್ಲಿ ಯಾರೂ ಇರುವುದಿಲ್ಲ, ಅಲ್ಲಿ ಯಾಕಪ್ಪ ಹಣ್ಣು ಬೆಳಿಬೇಕು? ಆಮೇನ್, ಆಮೇನ್, ಹಲ್ಲೆಲೂಯ. ಯಾಕೆ ಹೇಳ್ರಿ? ಎಲ್ಲಿದ್ದರೂ ನಮಗೆ ಹಸಿವೆ ಅನ್ನೋದು ಇರುತ್ತದೆ. ಎಲ್ಲಿದ್ದರೂ ನಮಗೆ ಏನೆಲ್ಲ ಪ್ರತಿದಿನ ಬೇಕೋ ಅದು ಬೇಕು. ಆ ಒಂದು ಹಣ್ಣು ಒಂದು ಐಲ್ಯಾಂಡ್ನಲ್ಲಿಯೂ ಬೆಳೆಯುವುದಾಗಿದ್ದರೆ ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಯಾಕಂತಂದರೆ
ಎಲ್ಲ ಸ್ಥಳದಿಂದ ನನ್ನ ಪ್ರಪಂಚದಲ್ಲಿ ಜನರು ಎಲ್ಲ ಕಡೆ ಬಂದರೂ ಕೂಡ ಅವರಿಗೆ ನಾನು ಆಹಾರವನ್ನು ಸಿದ್ಧ ಮಾಡ್ತೇನೆ ಎಂಬುದಾಗಿ ದೇವರು ಎಲ್ಲ ಭಾಗದಲ್ಲಿ ಸುಂದರವಾದಂಥ ಹಣ್ಣುಗಳನ್ನು, ಗಿಡಗಳನ್ನು, ಮರಗಳನ್ನು, ಕಾಯಿಪಲ್ಯಗಳನ್ನು ಸೃಷ್ಟಿ ಮಾಡ್ತಾನೆ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಸೊ ಈ ಒಂದು ವ್ಯಕ್ತಿಗೆ ಹೀನವಾದ ಕೆಲಸ. ಯಾಕೆ ಹೇಳ್ರಿ? ಕಾರಣ ಏನು? ಅವನು ಆ ದೇಶದ ನಾಗರಿಕನು ಅಲ್ಲವಾದದ್ದರಿಂದ. ಯಾವ ದೇಶದ್ದು? ಆ ದೇಶದ ನಾಗರಿಕನು ಅವನು ಅಲ್ಲವಾದದ್ದರಿಂದ. ಸಿಟಿಜನ್ಶಿಪ್ ಅಂದರೆ ಎಷ್ಟು ಜನರಿಗೆ ಗೊತ್ತಿದೆ? ಸಿಟಿಜನ್ಶಿಪ್ ಎಷ್ಟು ಜನರಿಗೆ ಗೊತ್ತಿಲ್ಲ? ನಾಗರಿಕರು ಅಂತಂದರೆ ನಾವು ಭಾರತ ದೇಶದ ನಿವಾಸಿಗಳು. ಆಮೇನ್. ಸೊ ಇನ್ನೂ ಅನೇಕ ಸಂಗತಿಗಳು. ಹಳೆಯ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಒಂದು ವೇಳೆ ಬೇರೆ ದೇಶದಿಂದ ಕೆಲಸ ಮಾಡೋದಕ್ಕೆ ಬಂದವರು ಅವರಿಗೆ ಹೀನವಾದ ಕೆಲಸ ಮಾಡೋದಷ್ಟೇ ಅಲ್ಲ, ಹೀನವಾದ ಕುಲದಲ್ಲಿಯೂ ಕೂಡ ಅವನು ಹುಡುಗಿಯನ್ನು ಆರಿಸ್ಕೊಂಡು ಮದುವೆ ಮಾಡಿಕೊಳ್ಳುವಂಥ ಅವನೊಂದು ಸ್ವಾತಂತ್ರ್ಯತೆ ಕೂಡ ಇರಲಿಲ್ಲ. ಯೋಚನೆ ಮಾಡ್ರಿ. ಆಮೇನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದ್ರಿ? ಅಷ್ಟು ಒಬ್ಬ ವ್ಯಕ್ತಿ ಬೇರೆ ದೇಶದಿಂದ ಬಂದಿದ್ರೆ ಅವನನ್ನು ನೋಡುವಂಥ ದೃಷ್ಟಿಕೋನ ಅಷ್ಟು ಹೀನವಾದದ್ದು. ಆಮೇನ್. ಸೊ ಇನ್ನೊಂದು ವಾಕ್ಯವನ್ನು ನೋಡ್ರಿ, ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 39ನೇ ವಚನ. ಅದಕ್ಕೆ ಪೌಲನು, ನಾನು ಯಹೂದ್ಯನು, ತಾರ್ಸದವನು, ಕಿಲಿಕ್ಯ ಸೀಮೆಯ ಪ್ರಖ್ಯಾತವಾದ ಪಟ್ಟಣದವನು. ಈ ಜನರಿಗೆ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂದನು. ಆಮೆನ್. ಮುಂದೆ ಸಹಸ್ರಾಧಿಪತಿ. ಯಾರಂದ್ರೆ? ಸಹಸ್ರಾಧಿಪತಿ. 37ನೇ ವಚನ ನೋಡ್ರಿ. ಪೌಲನನ್ನು ಕೋಟೆಯೊಳಗೆ ಸೇರಿಸುವುದರೊಳಗಾಗಿ ಅವನು ಆ ಸಹಸ್ರಾಧಿಪತಿಯನ್ನು, ನಿನಗೆ ಒಂದು ಮಾತು ಹೇಳುವುದಕ್ಕೆ ನನಗೆ ಅಪ್ಪಣೆಯಾದೀತೆ ಎಂದು ಕೇಳಲು ಅವನು, ಗ್ರೀಕ್ ಭಾಷೆ ನಿನಗೆ ಬರುತ್ತದೋ? ಸಾಕ್ರಿ. ಹಲ್ಲೆಲೂಯ, 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 ಪ್ರೈಸ್ ದಿ ಲಾರ್ಡ್. ಪೌಲ ಸೇವಕರನ್ನ ಅವನು ಬೇರೆ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾನೆ, ಬೇರೆ ದೇವರುಗಳ ಬಗ್ಗೆ ಹೇಳ್ತಾ ಇದ್ದಾನೆ ಅಂಥೇಳಿ ರೋಮ್ ದೇಶದಲ್ಲಿ ಅವನಿಗೇನು ಮಾಡಿದ್ದಾರೆ? ಸೆರೆ ಮಾಡಿದ್ದಾರೆ. ಅವನಿಗೇನು ಮಾಡಿದ್ದಾರೆ? ಬಂದಿ ಮಾಡಿದ್ದಾರೆ. ಆಗ ಅವನನ್ನು ಭಾಳ ಅಲ್ಲಿ ಯಾವ ರೀತಿ ಅವ್ರು ನೋಡ್ತಾ ಇದ್ರು ಗೊತ್ತಾ? ಇವನು ಸಾದಾ ವ್ಯಕ್ತಿ, ಇವನ ಹಿಂದೆ ಯಾರೂ ಇಲ್ಲ, ಇವನಿಗೆ ಕೇಳೋರು ಹೇಳೋರು ಯಾರೂ ಇಲ್ಲ ಅಂಥೇಳಿ ಆ ರೀತಿ ಅವನನ್ನು ನೋಡ್ತಾ ಇದ್ರು. ಆದರೆ ಪೌಲ ಸೇವಕರು ಎಂದೂ ಅದನ್ನು ಸ್ವೀಕಾರ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳಿದರು, ನಾನು ನಂಬಿರುವ ಆತನನ್ನು ಬಲ್ಲೆನು. ಐ ನೋ ಇನ್ ಹೂಮ್ ಐ ಟ್ರಸ್ಟ್. ಆತನು ಹೇಳ್ತಾನೆ, ನಾನು ಯಾರನ್ನು ನಂಬಿದ್ದೀನೋ ಅವನು ಎಂಥವನಾಗಿದ್ದಾನೆ ನನಗೆ ಗೊತ್ತು. ನೀನು ಯಾರನ್ನು ನಂಬಿದ್ದೀಯೋ ಅವನು ಎಂಥವನು ಎಂಬುದು ನಿನಗೆ ಗೊತ್ತಿದೆಯಾ? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನೀನು ಯಾವ ಆತನನ್ನು ನಂಬಿದ್ದೀಯೋ ಆತನು ಈ ಪ್ರಪಂಚವನ್ನು ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದೇ ಇರುವಂಥ ಸೃಷ್ಟಿಯನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾಗಿದ್ದಾನೆ. ಹಲ್ಲೆಲೂಯ. ಐ ನೋ ಇನ್ whom I trust. That's what he did not fear when he entered into that court to see all those army. Amen. ಅದಕ್ಕೋಸ್ಕರ ಅವನಿಗೆ ಭಯ ಆಗಲಿಲ್ಲ. ಆತನು ಅರಮನೆಯೊಳಗಡೆ ಹೋಗ್ತಾನೆ, ಅಲ್ಲಿರುವಂಥ ಸೈನ್ಯದವರು ಅವನ ವಿರುದ್ಧ ಅವನ ಸುತ್ತಲೂ ಕೂತ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ರಾಜರುಗಳು ಕೂತ್ಕೊಂಡಿದ್ದಾರೆ. ಅವನಿಗೆ ಭಯ ಆಗ್ತಾ ಇಲ್ಲ. ಯಾಕೆ? ಐ ನೋ ಇನ್ ಹೂಮ್ ಐ ಟ್ರಸ್ಟ್. ನನಗೆ ಗೊತ್ತು ನಾನು ಯಾರಲ್ಲಿ ಭರವಸೆ ಇಟ್ಟಿದ್ದೇನೆ. ಅವನು ಸಾಧಾರಣವಾದವನಲ್ಲ, ಅವನು ಸೃಷ್ಟಿಯ ಮೂಲನಾಗಿದ್ದಾನೆ, ಅವನು ನನ್ನೊಟ್ಟಿಗಿದ್ದಾನೆ. ಹಲ್ಲೆಲೂಯ.
ಪ್ರೈಸ್ ದಿ ಲಾರ್ಡ್. ಅಲ್ಲಿವರೆಗೂ ಅವನನ್ನು ಸಾಧಾರಣವಾಗಿ ಅವ್ರು ನೋಡ್ತಾ ಇದ್ರು. ಆದರೆ ಯಾವ ಸಮಯದಲ್ಲಿ ಅವನು ತನ್ನ ಪರಿಚಯ ಮಾಡ್ತಾನೆ ನೋಡ್ರಿ, ಅದಕ್ಕೆ ಪೌಲನು ಫಸ್ಟ್ ಆಗಿ ನಾನು ಯಹೂದ್ಯನು, ತಾರ್ಸದವನು, ಕಿಲಿಕ್ಯ ಸೀಮೆಯ ಪ್ರಖ್ಯಾತವಾದ ಪಟ್ಟಣದವನು. ಈ ಜನರಿಗೆ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನನಗೆ ಅಪ್ಪಣೆ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂದನು. ಹಲ್ಲೆಲೂಯಾ. ಇಲ್ಲಿವರೆಗೂ ಅವನನ್ನು ಸಾದಾ ವ್ಯಕ್ತಿಯಾಗಿ ನೋಡ್ತಾ ಇದ್ರು. ಇಲ್ಲಿವರೆಗೂ ಇವನು ಎಲ್ಲಿಂದನೋ ಬಂದಿದ್ದಾನೆ, ಜಗಳ ಎಬ್ಬಿಸ್ತಾ ಇದ್ದಾನೆ, ನಮ್ಮ ಜನರಿಗೆ ಸಂತೋಷ ಆಗಬೇಕಲ್ಲ, ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಇವನನ್ನು ಜೈಲಿನಲ್ಲಿ ಹಾಕಿ ಚೆನ್ನಾಗಿ ಬಾರಿಸ್ಬಿಡೋಣ ಎಂಬುದಾಗಿ ಯೋಚನೆ ಮಾಡುವಾಗ ಪೌಲ ಸೇವಕರು ಭಾಳ ಬಲದಿಂದ, ನಂಬಿಕೆಯಿಂದ ಅದು ಮೊದಲು ಹೇಳ್ತಾರೆ, ನಾನು ಯಾವ ನಾಗರಿಕನು ಗೊತ್ತಾ? ಕಿಲಿಕ್ಕಿಯ ಅನ್ನುವಂಥ ಸೀಮೆಯಲ್ಲಿ ಇರುವಂಥ ಪ್ರಸಿದ್ಧವಾದ ಪಟ್ಟಣ, ಕಿಲಿಕ್ಯ ಪ್ರಸಿದ್ಧವಾದ ಪಟ್ಟಣದಲ್ಲಿ ತಾರ್ಸಿಸ್ ಅನ್ನುವಂಥ ಸ್ಥಳದಲ್ಲಿ ವಾಸ ಮಾಡುವಂಥ ಯಹೂದ್ಯನು ಎಂಬುದಾಗಿ ಹೇಳಿದಾಗ ಅಲ್ಲಿರುವಂಥ ಜನರಿಗೆ ಗೊತ್ತಾಯಿತು, ಯಪ್ಪ ಇವನು ಸಾದಾ ವ್ಯಕ್ತಿ ಅಲ್ಲ, ಇವನು ನಮ್ಮ ರೋಮ್ ದೇಶದ ನಾಗರಿಕರಲ್ಲಿಯೇ ಒಬ್ಬನಾಗಿದ್ದಾನೆ ಎಂಬುದಾಗಿ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಅವನಿಗೆ ಎಂಥ ಕೆಲಸ ಸಿಕ್ತರೆ? ಹಂದಿಗಳನ್ನು ಮೇಯಿಸುವುದು. ಆದರೆ ಇವನು ಯೇಸು ಕ್ರಿಸ್ತನ ನಿಮಿತ್ತ ಒಂದು ದೇಶಕ್ಕೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ. ಅದ್ರ ನಿಮಿತ್ತ ಅವನಿಗೆ ಸೆರೆಯಲ್ಲಿ ಹಾಕಲಾಗಿದೆ. ಆದರೆ ಆತನು ಇದ್ದಿದ್ದನ್ನು ಇದ್ದ ಹಾಗೇನೆ ಹೇಳುವಾಗ ಅವನಿಗೆ ಸಿಗುವಂಥ ಮರ್ಯಾದೆ ಏನು? ಆಮೇನ್ ಅವ್ರು ಹೇಳ್ತಾರೆ, ಹೇಳಪ್ಪ ನಿನ್ನ ಗ್ರೀಕ್ ಭಾಷೆ ಬರ್ತಿದ್ರೆ ಹೇಳಿಬಿಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಎಂಥ ಅದ್ಭುತ ನೋಡ್ರಿ. ಅದಕ್ಕೆ ಪೌಲ್ ಸೇವಕರು ಹೇಳ್ತಾರೆ, ನಾನು ಯಾರಲ್ಲಿ ನಂಬಿಕೆ ಇಟ್ಟಿದ್ದೇನೋ ಅವನು ಎಂಥವನಾಗಿದ್ದಾನೆ ನನಗೆ ಗೊತ್ತು ಎಂಬುದಾಗಿ. ಸಣ್ಣ ಸಣ್ಣ ಕನಸುಗಳಿಗೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವಿಷ್ಟು ವರ್ಷದಿಂದ ಸಭೆಗೆ ಬಂದರೂ ಕೂಡ ನಮ್ಮ ನಂಬಿಕೆಯ ಜಗತ್ತಿನಲ್ಲಿ, ಆತ್ಮಿಕ ಜಗತ್ತಿನಲ್ಲಿ ನಾವು ಇನ್ನೂ ಎಷ್ಟು ಬಲಹೀನರಾಗಿದ್ದೇವೆ. ಇನ್ನು ನಾವು ನಮ್ಮ ಗಾಡಿಯನ್ನು ತೆಗೆದುಕೊಂಡು ಒಂದು 20 ಕಿಲೋಮೀಟರ್ ದೂರ ಹೋಗುವುದಾಗಿದ್ದರೆ ಪೆಟ್ರೋಲ್ಗೋಸ್ಕರ ಯೋಚನೆ ಮಾಡುವಂಥ ಮೈಂಡ್ಸೆಟ್ ನಮಗಿದೆ. ಆದರೆ ನಮ್ಮ ಒಳಗಡೆ ಒಂದು ಸಲ ಬರುವುದಿಲ್ಲ, ನನ್ನ ದೇವರು ಈ ಪೆಟ್ರೋಲ್ ಟ್ಯಾಂಕನ್ನು ತುಂಬಿಸ್ತಾನೆ, ನಾನು ಹೋಗ್ತೇನೆ. ನನ್ನ ದೇವರ ಆಲಯದಲ್ಲಿ ನಾನು ಹೋದರೆ ನಾನು ಬಡವನಾಗುವುದಿಲ್ಲ, ನಾನು ಐಶ್ವರ್ಯವಂತನಾಗ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಟ್ ಕೈಂಡ್ ಆಫ್ ಮೈಂಡ್ ಸೆಟ್ ವಿ ಹ್ಯಾವ್. ಎಂಥ ಮನಸ್ಥಿತಿ ನಮ್ಮದಾಗಿದೆ. ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಅರಸರುಗಳೆಲ್ಲರೂ, ಆ ಸೈನ್ಯದವರೆಲ್ಲರೂ ಅವನಿಗೆ ಏನು ಮಾಡ್ತಾ ಇದ್ದಾರೆ? ಸಹಸ್ರಾಧಿಪತಿ ಏನು ಹೇಳ್ತಾ ಇದ್ದಾನೆ? ಮಾತನಾಡಪ್ಪ, ಮಾತನಾಡು ಎಂಬುದಾಗಿ. ನೀನು ಯೇಸು ಕ್ರಿಸ್ತನನ್ನು ನಂಬಿದ್ದೀಯಾ? ನಿನ್ನ ದೇವರು ಎಂಥವನು? ಪೌಲ ಸೇವಕರು ತಿಳ್ಕೊಂಡಿದ್ದಾರೆ, ನನ್ನ ದೇವರು ಎಂಥವನೆಂದು ನನಗೆ ಗೊತ್ತು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರನ್ನು ಅವನು ತಿಳಿದವನಾಗಿದ್ದರಿಂದ ಒಂದು ಸಲ ಪ್ರಯಾಣ ಮಾಡುವಾಗ ದೇವದೂತ ಬಂದು ಹೇಳ್ತಾನೆ, ನೀನು ಬಲ ಹೊಂದು. ಇಲ್ಲಿರುವಂಥ ಎಲ್ಲ 276 ಜನ ಇರಬಹುದು ಅದರಲ್ಲಿ. ಹಲ್ಲೆಲೂಯಾ. ಅವ್ರನ್ನೆಲ್ಲರನ್ನೂ ಬಲಪಡಿಸಿ. ಯಾಕೆ ಹೇಳು? ನಾನು ದೊಡ್ಡ ಬಿರುಗಾಳಿ ತರಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಎಲ್ಲಿ? ಸಮುದ್ರದಲ್ಲಿ ಬಿರುಗಾಳಿ. ಎಲ್ಲಿ ಬಿರುಗಾಳಿ? ಆದರೆ ಆ ದೇವದೂತ ಬಂದ ಆತನಿಗೆ ಯಾಕೆ ಹೇಳಬೇಕಾಗಿತ್ತು? ಯಾಕಂದರೆ ಆತನ ಯಾವಾಗಲೂ ಹೇಳ್ತಾ ಇದ್ದ, ಐ ನೋ ಇನ್ ಹೂಮ್ ಐ ಟ್ರಸ್ಟ್. ನನಗೆ ಗೊತ್ತು, ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ಎಂಬುದಾಗಿ ಆತನು ಹೇಳ್ತಾನೆ. ಆಮೇನ್, ಆಮೇನ್. ಕನಸಿನಲ್ಲಿ ವೈರಿ ಬಂದು ನಿನಗೆ ಸಿಂಹದ ರೀತಿಯಲ್ಲಿ ತಿಂತಾ ಇರಬಹುದು. ಹೌದಾ? ನಿಜವಾಗ್ಲೂ ನೀನು ತಿನ್ನಲಿಕ್ಕೆ ಸಾಧ್ಯನಾ? ಬಾ ನೋಡೋಣ ಎಂಬುದಾಗಿ ನೀನು ಹೇಳು. ಆಗ ಈ ವಾಕ್ಯ ಪೂರ್ತಿಯಾಗ್ತದೆ. ನಾನು ನಂಬಿರುವ ಆತನನ್ನು ಬಲ್ಲೆನು. ಅವನು ನನ್ನನ್ನು ಸಮುದ್ರದ ಬಾಯಲ್ಲಿ ಬಿಡುವುದಿಲ್ಲ. ಆತನು ನನ್ನನ್ನು ಸಿಂಹದ ಬಾಯಲ್ಲಿ ಬಿಡುವುದಿಲ್ಲ. ಆತನು ನನ್ನನ್ನು ರೋಗದ ಬಾಯಲ್ಲಿ ಬಿಡುವುದಿಲ್ಲ.
ಆತನು ನನ್ನನ್ನು ಸಾಲದ ಬಾಧೆಯಲ್ಲಿ ಬಿಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ನನ್ನ ಸಹಾಯಕ್ಕಾಗಿ ಆತನು ಭೂಮಿಯನ್ನೇ ಮೇಲೆ ಕೆಳಗೆ ಮಾಡುವ ಕರ್ತನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರಾದರೂ ನಿಮಗೆ ಹೇಳಿದ್ರೆ ಏನು ಕೆಲಸನೇ ಆಗುವಲ್ತಂತೇಳಿ ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರ ಕಡೆ ಹೋಗ್ರಿ, ನಿಮ್ಮ ಯೇಸುವಿನ ನಾಮದಲ್ಲಿ ಕೈಯನ್ನಲ್ಲಿಟ್ಟು ಪ್ರಾರ್ಥನೆ ಮಾಡಿ, ದೇವರು ಅದ್ಭುತವನ್ನು ಮಾಡುತ್ತಾನೆ. ಯಾರ್ದಾದ್ರೂ ಗರ್ಭಕ್ಕಾಗಿ ಪ್ರಾರ್ಥನೆ ಮಾಡುವುದಾಗಿದ್ದರೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ, ದೇವರು ಗರ್ಭವನ್ನು ತೆರೆಯುವವನಾಗಿದ್ದಾನೆ. ಆಗಲೇ ಬೈಬಲ್ ಹೇಳ್ತದೆ 14 ದಿವಸದವರೆಗೆ ಅವರಿಗೆ ಬೆಳಕೆ ಕಾಣಲಿಲ್ಲ ಅಂತೆ. ದೊಡ್ಡ ಬಿರುಗಾಳಿ, ದೊಡ್ಡ ದೊಡ್ಡ ಜನ ಕೂತ್ಕೊಂಡವರು. ಎಲ್ಲಿವರೆಗೆ ಅಂತಂದರೆ ಸಮಯ ಬಹಳ ಹೋಗ್ತಾ ಇದೆ, ಆದರೆ ಇನ್ನೂ ಹೇಳಲಿಕ್ಕೆ ಬಹಳ ಇದೆ ಸಂಗತಿಗಳು. ಆಮೇಲೆ ಕ್ಯಾಪ್ಟನ್ ಕೂಡ ಫೇಲ್ ಆಗ್ತಾ ಇದ್ದಾನೆ. ಪ್ರಯಾಣಿಕ, ಅದನ್ನು ದೊಡ್ಡ ನಾವೆಯನ್ನು ನಡೆಸುವವನೇ ಫೇಲ್ ಆಗ್ತಾ ಇದ್ದಾನೆ. ಈಗ ನಾವು ಇನ್ನು ಬದುಕಲಿಕ್ಕೆ ಆಗುವುದೇ ಇಲ್ಲ ಅಂತೆ. ಇದೆಂಥ ಸ್ಥಿತಿ ನೋಡ್ರಿ. ಆದರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಲ್ಲಿ. ಅವ್ರು ಯಾರು? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವಂಥ ಪೌಲ ಸೇವಕರು. ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ, ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮಗೇನೂ ಆಗೋದಿಲ್ಲ. ಪರಲೋಕದ ದೇವರು ನಮ್ಮ ಸಹಾಯಕ್ಕೆ ಬರುವವನಾಗಿದ್ದಾನೆ ಎಂಬುದಾಗಿ. ಆಮೇನ್, ಆಮೇನ್. ನೀನು ಯೇಸು ಕ್ರಿಸ್ತನಿಗೋಸ್ಕರ ಬದುಕುವಾಗ, ಕ್ರಿಸ್ತನ ಮೇಲೆ ಒಂದು ಪ್ರಾಮಾಣಿಕವಾದ ನಂಬಿಕೆ ಇಡುವಾಗ, ನಿನ್ನನ್ನು ದೇವರು ಸಾಧಾರಣ ವ್ಯಕ್ತಿಯಲ್ಲ, ಅಸಾಧಾರಣವಾದ ವ್ಯಕ್ತಿಯಾಗಿ ನಿನ್ನನ್ನು ಉಪಯೋಗಿಸುವವನಾಗಿದ್ದಾನೆ. ಬೈಬಲ್ ಹೇಳ್ತದೆ, ದೇವರು ಪೌಲ ಸೇವಕರ ನಿಮಿತ್ತ 276 ಜನ ಇರುವಂಥ ಆ ದೊಡ್ಡ ನಾವೇ ಹೊಡೆದು ಹೋದರೂ ಕೂಡ ಅಲ್ಲಿ ಕೂತ್ಕೊಂಡಂಥ ಪ್ರಯಾಣಿಕರಲ್ಲಿ ಒಬ್ಬನೂ ತೀರಿ ಹೋಗಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕೆ? ಅವರಿಗೆ ಪೌಲ ಸೇವಕರು ಹೇಳ್ತಾರೆ, ನಾನು ನಂಬಿರುವ ಆತನನ್ನು ಬಲ್ಲೆನು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದ್ರಿ? ಎಷ್ಟು ಜನರು ತಿಳ್ಕೊಳ್ತಾ ಇದ್ದೀರಾ? ಪಕ್ಕದವ್ರಿಗೆ ಹೇಳ್ರಿ, ಕನಸು ನೋಡಿ ಭಯ ಪಡಬೇಡ್ರಿ ಅಂತೇಳಿ. ಯಾರೋ ಏನೋ ಹೇಳಿದ್ರು ಅಂತೇಳಿ ಭಯ ಪಡಬೇಡ್ರಿ ಅಂತ ಹೇಳ್ರಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಿನ್ನ ದೇವರು ನಿನಗೋಸ್ಕರ ಅದ್ಭುತ ಮಾಡ್ತಾನೆ. ನಿನ್ನ ದೇವರು ನಿನಗೋಸ್ಕರ ಮಹತ್ತುಗಳನ್ನು ಮಾಡುತ್ತಾನೆ. ನಿನ್ನ ದೇವರು ನಿನಗೋಸ್ಕರ ಬಂಡೆಯನ್ನು ಸೀಳುವವನಾಗಿದ್ದಾನೆ, ಅಲ್ಲಿಂದ ನೀರು ತರುವವನಾಗಿದ್ದಾನೆ. ನಿನ್ನ ದೇವರು ನಿನಗೋಸ್ಕರ ಕೆಂಪು ಸಮುದ್ರ ಇಬ್ಬಾಗ ಮಾಡುವವನಾಗಿದ್ದಾನೆ. ಆಮೇನ್. ನಿನ್ನ ದೇವರು ಭಯಂಕರನಾಗಿದ್ದಾನೆ, ನಿನ್ನ ದೇವರು ಭಯಂಕರನಾಗಿದ್ದಾನೆ. ಸೊ ನಮ್ಮ ಕ್ರಿಸ್ತ ನಂಬಿಕೆಯನ್ನು ನಾವು ಎಲ್ಲರಿಗೂ ಹೇಳುವಂಥ ಅವಶ್ಯಕತೆ ಏನೂ ಇಲ್ಲ. ಎಲ್ಲರೂ ನಮಗೆ ನೂರಾರು ಜನ ಬಂದು ಕೇಳ್ತಾರೆ, ಏನಪ್ಪ ಏನವ್ವ ಹಾಗೆ ಹೀಗೆ ಅಂತ ಹೇಳುವಾಗ ಸುಮ್ಮನಿದ್ದು ಬಿಡ್ರಿ. ಆಮೇನ್. ಯಾಕೆ ನಿಮ್ಮ ಕನ್ನಡದಲ್ಲಿ ಒಂದು ಮಾತು ಹೇಳ್ತದೆ, ಮಾತು ಬೆಳ್ಳಿ ಹಂಗಿರ್ಬೇಕತ್ತೆ, ಮೌನ ಹೆಂಗಿರ್ಬೇಕ್ರಿ? ಅದನ್ನರೇ ಹೇಳ್ರಿ. ಮಾತು ಬೆಳ್ಳಿ ಹಂಗಿರಲಿ, ಮೌನ ಬಂಗಾರದಂಗಿರಲಿ. ಹಲ್ಲೆಲೂಯಾ. ಅವ್ರು ಎಷ್ಟು ಮಾತಾಡ್ತಾರೆ, ಲಾಸ್ಟ್ ಅವ್ರು ಸುಮ್ಮಾಗಿಬಿಡ್ತಾರೆ. ಆಮೇಲೆ ನಮಗೆ ಉತ್ತರ ಕೊಡಬೇಕಾಗಿರುವುದು ಒಬ್ಬರಿಗೆ. ಯೇಸು ಸ್ವಾಮಿ ಹೇಳಿದ್ದಾನೆ, ಒಂದು ನಾವು ಯಾವ ಸ್ಥಳದಲ್ಲಿ ಇರ್ತೀವೋ ನಮಗಿರುವಂಥ ಮುಖಂಡರಿಗೆ ಮಾತ್ರ. ಏನಂತೇಳಿ, ಏನಪ್ಪ ಯಾರಾದರೂ ನಮ್ಮನ್ನು ಅಲ್ಲಿ ತೆಗೆದುಕೊಂಡು ಹೋದರೆ ಅವಾಗ ಮಾತ್ರ ಬಾಯಿ ತೆರೀರಿ. ಏನಪ್ಪ ನೀನೇನೋ ಮಾಡ್ತಾ ಇದ್ದಿ ಅಂತೇಳಿ. ಏನಿಲ್ಲ ರೀ, ನಾನು ಯೇಸುವನ್ನು ನಂಬಿದ್ದೇನೆ ಹೇಳ್ತಿರಲ್ಲ, ಪಕ್ಕದವ್ರಿಗೆ ಹೇಳ್ರಿ, ಅದನ್ನು ಹೇಳುವುದಕ್ಕಾಗಿ ಮಾತ್ರ ಸಿದ್ಧರಾಗ್ರಿ ಎಂಬುದಾಗಿ. ಅಯ್ಯೋ ಪಾಸ್ಟ್ರ್, ಅದಾಗ್ತದೆ ಇದಾಗ್ತದೆ, ಅದು ನಿನ್ನ ಸಮಸ್ಯೆ ಅಪ್ಪ, ನನ್ನ ಸಮಸ್ಯೆ ಅಲ್ಲ. ಐ ನೋ ಇನ್ ಹೂಮ್ ಐ ಟ್ರಸ್ಟ್. ಆಮೇನ್. ಅದು ನಿನ್ನ ಸಮಸ್ಯೆ. ಯಾಕಂದರೆ ಪೌಲ ಸೇವಕರ ಸಮಸ್ಯೆ ಅದಲ್ಲ. ನಾನು ಯಾರಲ್ಲಿ ನಂಬಿಕೆ ಇಟ್ಟಿದ್ದೇನೋ ಅವರನ್ನು ತಿಳಿದವನಾಗಿದ್ದೇನೆ. ಅವನು ನನಗೋಸ್ಕರ ಈಗಲೂ ಕೂಡ ಕೆಂಪು ಸಮುದ್ರ ಇಬ್ಬಾಗ ಮಾಡ್ತಾನೆ. ಅವನು ನನಗೋಸ್ಕರ ಈಗಲೂ ಕೂಡ ಅದ್ಭುತವನ್ನು ಮಾಡ್ತಾನೆ. ಆಮೇನ್, ಆಮೇನ್. ಇನ್ನು ಎರಡನೇದವನಂತಂದರೆ, ಅವನು ಈಗ ತಾನೇ ನಾನು ಹೇಳಿದೆ ಅಲ್ಲ, ಜಗತ್ತಿನಲ್ಲಿ ಒಬ್ಬ ನಾಯಕನಿದ್ದಾನೆ, ಅವನಿಗೆ ಮಾತ್ರ ನಮ್ಮ ಬಾಯಿ ತೆರೀಬೇಕು. ಹೌದಪ್ಪ, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಆಮೇನ್. ಎಂದು ಮರಿಲಿಕ್ಕೆ ಹೋಗ್ಬೇಡ್ರಿ. ಯಾರ್ಯಾರು ಯೇಸುವನ್ನು ನಂಬಿದ್ರೋ, ಸ್ವೀಕಾರ ಮಾಡಿಕೊಂಡ್ರೋ, ಅವರು ದೇವರ
ಮಕ್ಕಳು ಆಗುವ ಅಧಿಕಾರ ಕೊಟ್ಟನು. ನೀನು ಅದೇ ತಂದೆ ಮನೆಯನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಬದುಕುವುದಾಗಿದ್ದರೆ ಆಲ್ರೆಡಿ ಅಂಥವರ ಭವಿಷ್ಯ ಹೇಳಲ್ಪಟ್ಟಿದೆ. ಅವ್ರು ಎಲ್ಲಿ ಹೋಗ್ತಾರಂತೆ ಕೆಲಸ ಮಾಡಲಿಕ್ಕೆ? ಹಂದಿಗಳನ್ನು ಕಾಯುವುದಕ್ಕಾಗಿ. ಮತ್ತು 1 ತಿಂಗಳವರೆಗೆ ಊಟ ಇಲ್ಲ. ದೇವ್ರಿಗೆ ಸ್ತೋತ್ರ. ಆ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟು ಮರಳಿ ತನ್ನ ತಂದೆ ಬಳಿಗೆ ಬರ್ತಾನೆ. ಈ ದಿನ ಇಲ್ಲಿರುವಂಥ ನಾವು ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರತಿದಿನ ಏನೇನೋ ನಡೀತಾ ಇರ್ತದೆ. ಅನೇಕ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇರ್ತೇವೆ. ಎಷ್ಟೋ ಸಲ ದೂರ ಹೋಗ್ತೇವೆ. ಏನು ಮಾಡಬೇಕು? ಈ ವ್ಯಕ್ತಿ ನೆನಪು ಮಾಡ್ಕೊಳ್ರಿ. ಅವನೇನು ಮಾಡ್ದ? ಅಪ್ಪ, ತಂದೆ ಎಂಬುದಾಗಿ ಆತನ ಬಳಿಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ಸಲ ನಿಮಗೂ ಅನ್ನಿಸ್ತದೆ, ಏನಪ್ಪ ಇದು, ಎಲ್ಲೋ ಒಂದು ಕಡೆ ಕಟ್ಟಿ ಹಾಕಿಬಿಟ್ಟಿದ್ದಾರೆ ನನ್ನನ್ನೇ. ಅಲ್ಲಿ ಹೋಗ್ಬಾರ್ದಂತೆ, ಇಲ್ಲಿ ಹೋಗ್ಬಾರ್ದಂತೆ, ಪಿಕ್ನಿಕ್ ಮಾಡಬಾರ್ದಂತೆ, ಅದನ್ನು ಮಾಡಬಾರ್ದಂತೆ, ಕೆಟ್ಟದ್ದನ್ನು ಮಾತನಾಡಬಾರ್ದಂತೆ, ಇದೆಲ್ಲ ಬೇಡಪ್ಪ ಅಂತೇಳಿ ಅನ್ನುವಾಗ ಈ ವ್ಯಕ್ತಿನ ನೆನಪು ಮಾಡ್ಕೊಳ್ರಿ. ಹಲ್ಲೆಲೂಯಾ. ಅವನು ಎಲ್ಲಿ ಹೋಗ್ತಾ ಇದ್ದಾನೆ? ತಂದೆ ಬಳಿಗೆ ಹೋಗ್ತಾ ಇದ್ದಾನೆ. ತಂದೆ, ಇದನ್ನೆಲ್ಲ ಮಾಡಿದ್ದೇನಪ್ಪ, ನಿನ್ನ ಮಗನಾಗಲಿಕ್ಕೂ ಯೋಗ್ಯತೆ ಇಲ್ಲ ನನಗೆ, ನನ್ನನ್ನು ಕ್ಷಮಿಸ್ಬಿಡು. ನಿನಗೆ ಮಗ ಆಗಿ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲಲ್ಲ, ನನ್ನನ್ನು ಆಳಾಗಿ ಆದರೂ ಸ್ವೀಕಾರ ಮಾಡಿಕೊ. ನಾನು ನಿನ್ನ ಮನೆಯಲ್ಲೇ ಇರಬೇಕು. ನೀನು ಏನು ಕೊಡ್ತೀಯೋ ಅದನ್ನೇ ನಾನು ಅನುಸರಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದ್ರಿ? ಆಮೆನ್. ಸೊ ಇನ್ನೊಂದು ವಾಕ್ಯವನ್ನು ನೋಡಿಕೋಣ. ಅದಾದ ಮೇಲೆ ಸ್ವಲ್ಪ ಸ್ವರ್ಗಾರೋಹಣದ ವಿಷಯದಲ್ಲಿಯೂ ಕೂಡ ನಾವು ನೋಡಿಕೋಣ. 1 ಪೇತ್ರ 4ನೇ ಅಧ್ಯಾಯ 16ನೇ ವಚನ. ಪೇತ್ರ 4ನೇ ಅಧ್ಯಾಯ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಬೈಬಲ್ ಏನು ಹೇಳ್ತಾ ಇದೆ? ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಐಶ್ವರ್ಯವಂತನಾಗಿದ್ದಾನೆ ನಿನ್ನ ದೇವರು. ಪಕ್ಕದವರಿಗೆ, ನಿನ್ನ ದೇವರು ಐಶ್ವರ್ಯವಂತನಾಗಿದ್ದಾನೆ. ನಿನ್ನ ದೇವರು ಐಶ್ವರ್ಯವಂತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಇನ್ನೊಂದು ವಾಕ್ಯ ಭಾಳ ಚೆನ್ನಾಗಿ ಹೇಳ್ತದೆ. ಇದೇ ಪೇತ್ರನು ಬರೆದ ಪುಸ್ತಕದಲ್ಲಿ 20ನೇ ವಚನ, ಕ್ಷಮಿಸ್ರಿ, 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಆಮೆನ್. ಇಲ್ಲಿ ಬೈಬಲ್ ಏನು ಹೇಳ್ತಾ ಇದೆ? ನೀನು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತಪ್ಪು ಮಾಡ್ತೀಯ, ತಪ್ಪು ಮಾಡುವಾಗ ನಿನಗೆ ಪೆಟ್ಟು ಬೀಳ್ತದೆ ಅಂತ ಬೈಬಲ್ ಹೇಳ್ತದೆ. ಆಮೇನ್. ಆಗ ಆ ಪೆಟ್ಟು ಬಿದ್ದಾಗ ನಾನು ಯೇಸುಗೋಸ್ಕರ ಸಹಿಸ್ಕೊಳ್ತೇನೆ, ಯೇಸುವಿಗೋಸ್ಕರ ಸಹಿಸ್ಕೊಳ್ತೇನೆ ಅನ್ಲಿಕ್ಕೆ ಹೋಗ್ಬೇಡ. ಯಾಕಂದರೆ ಬೈಬಲ್ ಏನು ಹೇಳ್ತದೆ? ತಪ್ಪು ಮಾಡಿದಾಗ ಪೆಟ್ಟು ತಿಂದು ನಾನು ದೇವರಿಗೋಸ್ಕರ ಬದುಕ್ತಾ ಇದ್ದೇನೆ ಅಂತಂದರೆ ದೇವರಿಂದ ನಿನಗೆ ಕೀರ್ತಿ ಬರುವುದಿಲ್ಲ ಅಂತೆ, ದೇವರು ಶಬ್ಬಾಷ್ ಅಂತೇಳಿ ಹೇಳೋದಿಲ್ಲ ಅಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಂದೆ ಹೇಳ್ತದೆ, ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಅಂದರೆ ದೇವರು ಅದನ್ನು ಗೌರವಿಸ್ತಾನೆ. ಆಮೇನ್, ಹಲ್ಲೆಲೂಯಾ. ನನ್ನ ಕಾಲ ಮೇಲೆ ನಾನೇ ಕಲ್ಲು ಚಲ್ಕೊಳ್ತೇನೆ,
ಆಮೇಲೆ ನಾನು ಒದ್ದಾಡೋದಿಲ್ಲ ಜನರ ಮುಂದೆ. ಅವನ ಮುಂದೆ ಹೇಳ್ತಾನೆ ಯಾವ ರೀತಿ ಅಂತಂದರೆ, ನೋಡಿ ನನಗಿಷ್ಟು ದೊಡ್ಡ ನೋವಾಗೈತಿ, ನಾ ಹೆಂಗೆ ಸಹಿಸ್ಕೊಳ್ತಾ ಇದ್ದೇನೆ, ನಾ ಯಾರಿಗೂ ಹೇಳಿಲ್ಲ. ಹಾಲೆಲೂಯಾ. ಅವನಿಗೂ ಗೊತ್ತಿಲ್ಲ ಪಾಪ, ಅದಕ್ಕೆ ಅವ್ನು ಸುಮ್ಮನೆ ಆಗಿಬಿಡ್ತಾನೆ. ಆದರೆ ಗೊತ್ತಿದ್ದವನು ಅವನಿಗೊಂದಿನ ಹೇಳ್ತಾನೆ, ಅವನು ಆ ಪೆಟ್ಟು ಬಿದ್ದೈತಲ್ಲ, ಯಾರೋ ಬಂದು ಬರೋದಿಲ್ಲ ಅವನಿಗೆ, ಯೇಸುವನ್ನು ನಂಬಿದ್ದಕ್ಕಾಗಿ ಅವನೇ ತನ್ನ ಕಾಲ ಮೇಲೆ ಕಲ್ಲು ಚೆಲ್ಕೊಂಡು ನಾ ಏನೋ ತಿಳ್ಕೊಂಡಿದ್ನಲ್ಲ ಅಂತೇಳಿ ಅವಾಗ ಅವನಿಗೆ ಅರಿವಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ದೇವರ ಸೇವಕನು ಹೇಳ್ತಾ ಇದ್ದಾನೆ, ನೀನು ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅದರಿಂದಲೇ ನಾಚಿಕೆ ಪಡದೆ ದೇವರನ್ನು ಮಹಿಮೆ ಪಡಿಸು ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ದಿನ ನಾವು ನೇರವಾಗಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕದಲ್ಲಿ 19ನೇ ಅಧ್ಯಾಯ 12ರಿಂದ 22. ಯಾರಾದರೂ ಬೇಗನೆ ಓದಿದ್ರೆ ಇಲ್ಲ 22ನೇ ವಚನ ಅಷ್ಟೇ ಓದ್ರಿ. ಅದಕ್ಕಾತನು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ನಾನು ಕೆಡವುವುದಿಲ್ಲ. ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೋ. ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಆಮೆನ್, ಹಲ್ಲೆಲೂಯಾ. ನೀನು ಅಷ್ಟೇ ಸಾಕು. ಏನಂತ ಹೇಳ್ತಾ ಇದೆ? ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನೂ ಮಾಡುವುದಕ್ಕಾಗುವುದಿಲ್ಲ ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸ್ಟೋರಿ ನೀವು ಮನೆಯಲ್ಲಿ ಹೋಗಿ ಓದ್ರಿ. 19ನೇ ಅಧ್ಯಾಯದಲ್ಲಿ 1ರಿಂದ ಇಲ್ಲಿ 29ನೇ ವಚನದವರೆಗೆ ಈ ಸ್ಟೋರಿ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಲೋಟ ಇದ್ದಾನೆ. ಆ ಲೋಟನಿಗೆ ದೇವರ ದಯೆ ದೊರಕ್ತದೆ. ಯಾಕಂದರೆ ಅವನು ದೇವರಿಗೆ ಭಯಭಕ್ತಿಯುಳ್ಳವನು ಮತ್ತು ದೇವ ಜನರಿಗೆ ಅತಿಥಿ ಸತ್ಕಾರ ಮಾಡಿದವನಾಗಿದ್ದ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಈ ಬಂದಂಥ ದೂತರು ಈ ಇಡೀ ಊರನ್ನು ಸುಡ್ಲಿಕ್ಕಾಗಿ ಬಂದಿದ್ದಾರೆ. ಯಾಕಂದರೆ ಈ ಊರಿನಲ್ಲೆಲ್ಲ ಕೆಟ್ಟವರಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಆ ದೂತರು ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನು ಬೇಗನೆ ಈ ಊರನ್ನು ಬಿಟ್ಟು ತಪ್ಪಿಸ್ಕೊ. ನೀನು ಬೇಗನೆ ಈ ಊರನ್ನು ಬಿಟ್ಟು ತಪ್ಪಿಸ್ಕೊ. ಯಾಕಂತಂದರೆ ಮೇಲಿನಿಂದ ನಾನು ಬೆಂಕಿ ಮಳೆಯನ್ನು ಸುರಿಸ್ಲಿಕ್ಕಿದ್ದೇನೆ ಎಂಬುದಾಗಿ. ಆಗ ಮನುಷ್ಯ ನೋಡಿ ಅವನು ಹೇಳ್ತಾನೆ, ಓ ಸ್ವಾಮಿ, ನನಗಷ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, ದಯಮಾಡಿ ನನಗಲ್ಲಿ ಒಂದು ಊರು ಕಾಣ್ತಾ ಇದೆ, ಅಲ್ಲಿ ಹೋಗ್ಲಿಕ್ಕಾಗಿ ಅಪ್ಪನೆ ಕೊಡು. ಆಗ ದೇವದೂತ ಹೇಳ್ತಾನೆ, ನೀನು ಹೋಗು, ನಿನಗೆ ಅದಕ್ಕೂ ಕೂಡ ನಾನು ಏನು ಮಾಡ್ತೇನೆ, ಬಿಟ್ಟು ಬಿಡುತ್ತೇನೆ. ಆದರೆ ಬೇಗನೆ ಇಲ್ಲಿಂದ ಹೋಗು, ಬಹು ಬೇಗನೆ ಈ ಊರಿನ ಮೇಲೆ ಬೆಂಕಿ ಬೀಳಲಿಕ್ಕಿದೆ. ನೀನು ಹೋಗುವವರೆಗೂ ನಾನು ಬೆಂಕಿಯನ್ನು ಕಳುಹಿಸುವುದಿಲ್ಲ. ಆಮೇನ್. ದೇವರು ಒಬ್ಬ ಭಯಭಕ್ತಿಯುಳ್ಳಂಥ ವ್ಯಕ್ತಿಯನ್ನು ಕಾಪಾಡಬೇಕಾದ್ರೆ ಅವನು ತೋರಿಸುವಂಥ ದಯೆ ಎಷ್ಟು ದೊಡ್ಡದಿದೆ ನೋಡ್ರಿ. ಇಲ್ಲಿರುವಂಥ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಬದುಕುವಾಗ ಪ್ರತಿದಿನ ಆತ್ಮಿಕ ಜಗತ್ತಿನಲ್ಲಿ ಅನೇಕ ಕಡೆಯಿಂದ ವೈರಿ ನಮ್ಮ ಮೇಲೆ ಬೆಂಕಿಯನ್ನು ತರ್ತಾನೆ ಇರ್ತಾನೆ. ಆ ದೇವರು ನಮ್ಮನ್ನು ತಪ್ಪಿಸ್ತಾನೆ ಇರ್ತಾನೆ. ಆ ದೇವರು ನಮ್ಮನ್ನು ತಪ್ಪಿಸ್ತಾನೆ ಇರ್ತಾನೆ. ಆ ದೇವರು ನಮ್ಮನ್ನು ತಪ್ಪಿಸುತ್ತಾನೆ ಇರ್ತಾನೆ. ಆಮೇನ್, ಆಮೇನ್. ಎಷ್ಟು ಜನ ನಾನು ದೇವರ ಆ ಒಂದು ರಕ್ಷಣೆ ನನಗೆ ಬೇಕೆಂಬುದಾಗಿ ಬಯಸ್ತೀರ? ಆಮೇನ್, ಆಮೇನ್. ಪ್ರಪಂಚದ ರಕ್ಷಣೆ ನಮಗಿಲ್ಲ. ಬೈಬಲ್ ಹೇಳ್ತದೆ, ಆ ವ್ಯಕ್ತಿ ತನ್ನ ದೇಶವನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಕೆಲಸಕ್ಕೆ ಹೋದಾಗ ಬೈಬಲ್ ಏನು ಹೇಳ್ತಾ ಇದೆ? ಅವನಿಗೆ ಹಂದಿ ಮೇಯಿಸುವಂಥ ಕೆಲಸ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ 1ನೇ ಥೆಸಲೋನಿಕ 4ನೇ ಅಧ್ಯಾಯ 15ರಿಂದ 18ರವರೆಗೆ ಓದಿಕೊಳ್ಳೋಣ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು.
ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರಿಗೊಬ್ಬರು ಸಂತೈಸಿರಿ. ಆಮೇನ್, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸೇವಕರು ಹೇಳ್ತಾ ಇದ್ದಾರೆ, ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುತ್ತೇನೆ. ಆ ಪೌಲ ಸೇವಕರು ಏನಾದರೂ ಪ್ರಸಂಗ ಮಾಡಬೇಕಪ್ಪ ಅಂತಂದರೆ ಅವರು ಸುಮ್ಮನೆ ಎಲ್ಲಿಂದನೂ ತಗೊಂಡೇನು ಹೇಳ್ತಾ ಇರಲಿಲ್ಲ. ದೇವರ ವಾಕ್ಯದ ಆಧಾರದಿಂದ ಅವರಿಗೆ ಹೇಳ್ತಾ ಇದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಚ್ಚರವಾಗಿರೋರೊಂದು ಹಲ್ಲೆಲೂಯಾ. ಪಕ್ಕದವ್ರಿಗೆ ಅಳಗಾಡ್ಸ್ರಿ, ಎಚ್ಚರವಾಗಿರುತ್ತೆ. ನಿಮಗೆ ಒಂದು ವೇಳೆ ಅವ್ರು ಸ್ವಲ್ಪ ಕಣ್ಣುಗಳನ್ನು ಸಣ್ಣ ಮಾಡ್ತಾ ಇದ್ರೆ ನಿಮಗೆ ನಾನು ಅನುಮತಿ ಕೊಡ್ತೇನೆ. ನೀವು ಬೇಕಾದ್ರೆ ಅವ್ರಿಗೆ ಚುಂಚಲಬಹುದು, ಏನು ಮಾಡ್ತಾರೆ, ಚೂಟ್ಲೂಬಹುದು. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಏನು ಮಾಡಿರಿ, ಒಂದು ಪಿನ್ ತೊಗೊಂಬರ್ರಿ, ಅದು ಕೂಡ ಓಕೆ, ನಡೀತದೆ. ಒಟ್ಟು ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಕ್ಕದವ್ರಿಗೆ ಎಚ್ಚರವಾಗಿರು ಅಂತ ಹೇಳ್ರಿ. ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತಲೂ ಮುಂದಾಗುವುದೇ ಇಲ್ಲ. ಇದೊಂದು ಇಬ್ಬರು ಬರ್ತೀರಾ? ಇವ ಬನ್ನಿ, ನೀವೇ ಇಬ್ಬರು ಫಿಟ್ ಆಗ್ತೀರಿ ಯಾವಾಗಲೂ. ಆಮೇನ್, ಹಲ್ಲೆಲೂಯಾ. ನೀವು ಯಾರು ಹೇಳ್ರಿ? ಇವನು ಆದಾಮ. ಯಾರು ಇವನು? ಚರಿತ್ರೆಯಲ್ಲಿ ಮನುಷ್ಯನಾಗಿ ಮೊದಲನೇದವನು ಹುಟ್ಟಿದವನಂತಂದರೆ ಆದಾಮ. ಪಾಸ್ಟರ್, ನಾವು ನಿಮ್ಗಿಂತ ಜಾಣರಿದ್ದೇವೆ, ನಮಗೆ ಗೊತ್ತಿದೆ, ಮೊದಲು ಮಂಗೆಗಳಿದ್ದವು, ಆಮೇಲೆ ಮನುಷ್ಯನಾಗಿದ್ದಾನೆ. ಹಂಗೇನಾದರೂ ಇದ್ರೆ ಆಮೇಲೆ ಅದನ್ನು ಮಾತಾಡ್ಕೊಳ್ಳೋಣ. ಹಲ್ಲೆಲೂಯಾ. ಆದರೆ ಬೈಬಲ್ ಕಲಿಸ್ತದೆ ನಮಗೆ, ಮಾನವನ ಇತಿಹಾಸ ಪ್ರಾರಂಭವಾದದ್ದೇ ಮೊದಲನೇ ಮನುಷ್ಯ ಆದಾಮ ಅಂತೆ. ಎಷ್ಟನೇ ಮನುಷ್ಯ ರೀ? ಮೊದಲನೇ ಮನುಷ್ಯ. ಆಮೇಲೆ ಇವ್ರು ಯಾರು ಹೇಳ್ರಿ? ಇವನು ಈಗಿನ ಆದಾಮ, ನನ್ನ ಹಾಗೆ, ನಿಮ್ಮ ಹಾಗೆ, ಎಲ್ಲರ ಹಾಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಇವನು ಕೂಡ ಯೇಸು ಕ್ರಿಸ್ತನ್ ಬರುವುದನ್ನು ಕಾಯ್ತಾ ಇದ್ದಾನೆ. ಇವನು ಕೂಡ ಯೇಸು ಕ್ರಿಸ್ತನು ಬರುವುದನ್ನು ಕಾಯ್ತಾ ಇದ್ದಾನೆ. ಕೆಲವರು ಇನ್ನೊಬ್ಬರು ತಲೆ ತಿಂತಾ ಇರ್ತಾರೆ, ಯೇಸು ಸ್ವಾಮಿ ಬರ್ತಾನಂತ ಎಷ್ಟು ದಿವಸದಿಂದ ಹೇಳತ್ತೀರಿ, ಇನ್ನೂ ಬಂದೇ ಇರಲ್ಲ ಅಂತೇಳಿ. ಹಲ್ಲೆಲೂಯಾ. ನೀವು ಯಾವಾಗೋ ಯಾರ್ದೋ ಎಲ್ಲಿಯೋ ತಲೆ ತಿಂದಿರಬಹುದು, ಈಗ ಲಕ್ಷ ಕೊಟ್ಟು ಕೇಳ್ರಿ. ಆಮೇನ, ಆಮೇನ, ಆಮೇನ. ಒಂದು ವೇಳೆ ನಿಜ ಯೇಸು ಸ್ವಾಮಿ ಮೇಲೆ ಬರಲಿಕ್ಕಿದ್ದಾನೆ, ಹಲ್ಲೆಲೂಯಾ, ಪ್ರತ್ಯಕ್ಷತೆ ಬೇರೆ, ಅವನು ಮಧ್ಯಾಕಾಶದಲ್ಲಿ ನಿಂತು ತನ್ನ ಭಕ್ತರನ್ನ ಕರೆದುಕೊಂಡು ಹೋಗುವುದು ಬೇರೆ. ಹಲ್ಲೆಲೂಯಾ, ಆಮೇಲೆ ಒಂದು ವೇಳೆ ಮಧ್ಯಾಕಾಶದಲ್ಲಿ ಆತನು ಬಂದರೆ ಮೊದಲು ಇವನೇನಂತಿರ್ತಾನೆ, ಸ್ವಾಮಿ 20 ವರ್ಷದಿಂದ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾನೆ, ನನ್ನ ಮೊದಲು ತಗೋ ಎಂಬುದಾಗಿ ಹೇಳ್ತಿರು. ಆದರೆ ಇಲ್ಲಿ ದೇವರು ಹೇಳ್ತಾನೆ, ನಿನಗಿಂತಲೂ ಮುಂಚಿನಿಂದಲೂ ಈ ಭೂಮಿಯಲ್ಲಿ 6000 ವರ್ಷಗಳಿಂದ ನನಗೆ ಭಕ್ತರಾಗಿ ಬದುಕಿದವರು ಇದ್ದಾರಪ್ಪ, ಅವ್ರು ಸತ್ತು ಹೋಗಿದ್ದಾರೆ, ಅವ್ರ ಸಮಾಧಿಗಳಿವೆ ಅಲ್ಲಿ. ನಾನೇನು ಮಾಡ್ತಾನೆ, ಮೊದಲು ಅವ್ರನ್ನೇ ಹಬ್ಬಿಸ್ತೇನೆ. ಇವನೇನಾಗ್ತಾನೆ, ಇವನು ಒಂದು ವೇಳೆ ಭಯಭಕ್ತಿ ಉಳ್ಳವನಾಗಿ ಬದುಕಿದ್ರೆ ಎದ್ದು ಬರ್ತಾನೆ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಕ್ರಿಸ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಬದುಕಿ ಸತ್ರೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೈಲ ಇವನು ಸಮಾಧಿಯಿಂದ ಎದ್ದ ಮೇಲೇನೆ ಇವನು ಏನ್ ಮಾಡ್ತಾನೆ, ಇವನಿಗೆ ಏನು ಮಾಡ್ತಾರಂದ್ರೆ ಮೊದಲು ಇವನು ಬಟ್ಟೆ ತೆಗಿತಾರೆ ಇವನ್ನೆಲ್ಲ. ಹಲ್ಲೆಲೂಯಾ. ಸಡನ್ನಾಗಿ ಇವನಿಗೆ ಯಾವ ಬಟ್ಟೆ ಕೊಡ್ತಾರಂತೆ, ಬಿಳಿ ಫಾದರ್ ಡ್ರೆಸ್ ಹಾಕಿಬಿಡ್ತಾರೆ ಇವನಿಗೆ. ಹಲ್ಲೆಲೂಯಾ. ಬಿಳಿ ನಿಲುವಂಗಿ ತಟ್ಕೊಂಡು ಇಬ್ರು ಏನಾಗ್ತಾರೆ, ದೇವರ ಬಳಿಯಲ್ಲಿ ಹೋಗುವುದಾಗಿರ್ತಾರೆ. ಹಲ್ಲೆಲೂಯಾ. ಈಗ ದಯಮಾಡಿ ಕೂತ್ಕೊಳ್ರಿ, ಅರ್ಥ ಆಯ್ತ್ರಿ? ಆಮೇಲೆ ಅದಕ್ಕೆ ಬೈಬಲ್ ಏನಾಯ್ತು, ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ, ನಿದ್ರೆ ಹೋದವರಂದ್ರೆ ತೀರಿ ಹೋದವರು, ನಮ್ಮ ಹಿಂದೆ
ಕ್ರಿಸ್ತನಿಗಾಗಿ ಬದುಕಿ ಸತ್ತವರು. ನೀವು ಅನ್ಕೋಬಹುದು, ಹಳೆ ಒಡಂಬಡಿಕೆಯಲ್ಲಿ ಯೇಸುವೇ ಇಲ್ಲ ಅಲ್ರಿ, ಅವ್ರಿಗೆ ಹಂಗ್ರಿ. ಹಲ್ಲೆಲೂಯ. ಅವರು ಕೂಡ ಕಾಯ್ತಾ ಇದ್ದಾರೆ. ಅವ್ರಿಗಿನ್ನ ಸ್ವರ್ಗದಲ್ಲಿ ಇರಬಹುದು, ಆದ್ರೆ ಅವರು ಕೂಡ ಕಾಯ್ತಾ ಇದ್ದಾರೆ. ಆತನು ಅಲ್ಲಿಂದ ನಮ್ಮನ್ನ ಮಾರ್ಪಾಟು ಮಾಡಿ ತನ್ನ ಬಳಿಯಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿ. ಆಮೇಲೆ ಯಾಕೆ ಅವರು ಕೂಡ ಕಾಯ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ಈ ಚರ್ಮ ಇದೆ ನೋಡ್ರಿ, ಇದಿನ್ನು ಶರೀರ, ಇದೇನ್ರಿ ಇದು ಹಳೆ ಚರ್ಮ. ಏನು ಇದು ಹಳೆ ಚರ್ಮ. ಸತ್ತಿದ್ದೇವೆ, ಆದ್ರೆ ಇದಿನ್ನೂ ಇದೆ. ಇದನ್ನು ತೆಗಿಬೇಕಲ್ಲ, ಇದನ್ನು ತೆಗೆದೇ ಅಲ್ಲಿ ಕರೆದುಕೊಂಡು ಹೋಗ್ಲಿಕ್ಕಾಗಿ ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾನೆ. ಆಮೇಲೆ ಇವನು ಮೊದಲು ಹೋಗ್ತಾನೆ, ಸೆಕೆಂಡ್ನಲ್ಲಿ ಈ ವ್ಯಕ್ತಿಯ ಚರ್ಮ ಕೂಡ ಬದಲಾಗ್ತದೆ, ಇವನು ಹೊಸ ವ್ಯಕ್ತಿ ಆಗ್ತಾನೆ. ಹಲ್ಲೆಲೂಯಾ. ಇವರೆಲ್ಲರೂ ದೇವರ ಬಳಿಯಲ್ಲಿ ಹೋಗ್ತಾರಂತೆ. ಬೈಬಲ್ ಏನು ಹೇಳ್ತದೆ, ಈಗ 16ನೇ ವಚನ ಬಹಳ ವಿವರವಾಗಿ ಹೇಳ್ತಾ ಇದೆ ನೋಡ್ರಿ. ಯಾರಾದ್ರೂ ಓದ್ರಿ. ಕರ್ತನು ತಾನೇ ಅಂತಿದೆ ನೋಡ್ರಿ ಅಲ್ಲಿಂದ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿ ಒಡನೆಯೂ ಆಕಾಶದಿಂದ ಇಳಿದು ಬರುವನು. ಕೆಲವರು ಹೇಳ್ತಾರೆ ರಹಸ್ಯವಾಗಿ ಬರುವನೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಆತನು ಹೇಗೆ ಬರ್ತಾನೋ ಅದು ಕೆಲವರ ತಿಳುವಳಿಕೆಗೆ ಗೊತ್ತಿರ್ಲಿಕ್ಕಿಲ್ಲ, ನನಗೂ ಗೊತ್ತಿರ್ಲಿಕ್ಕಿಲ್ಲ. ಆದರೆ ಒಂದು ಮಾತ್ರ ನಿಜ, ಆ ಸಮಯದಲ್ಲಿ ಪವಿತ್ರಾತ್ಮನು ನಮಗೆ ಎಲ್ಲವನ್ನು ತಿಳಿಸುವವನಾಗಿರ್ತಾನೆ. ಒಪ್ಕೊಳ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ಆತನು ಸೊದೋಮ್ ಗೋಮರ್ ಪಟ್ಟಣವನ್ನ ಸುಡುವುದಕ್ಕಾಗಿ ಬರುವಾಗ ನೇರವಾಗಿ ಬೆಂಕಿ ಬಿದ್ದುಬಿಡ್ತಾ. ಎಲ್ಲಾದ್ರೂ ಓದಿದ್ವಾ ಅಲ್ಲಿ? ಮೊದಲು ಆತನು ಯಾರಿಗೆ ಭೇಟಿಯಾದ? ಇಲ್ಲಿ ಯಾರಾದ್ರೂ ಒಳ್ಳೆಯವರಿದ್ದಾರಾ? ಇಲ್ಲಿ ಯಾರಾದ್ರೂ ಒಳ್ಳೆಯವರಿದ್ದಾರಾ? ಯಾರು ಸಿಕ್ಕರು ಅವನಿಗೆ? ಲೋಟ ಸಿಕ್ಕ. ಲೋಟನಿಗೆ ಏನ್ ಹೇಳ್ತಾ ಇದ್ದಾನೆ, ನೀವು ಬೇಗ ಇದನ್ನು ತಪ್ಪಿಸ್ಕೋ, ಯಾಕಂದ್ರೆ ಈ ಊರಿಗೆ ಬೆಂಕಿ ಬರ್ಲಿಕ್ಕಿದೆ. ಎಲ್ಲರೂ ಈ ಕಡೆ ನೋಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದನ್ನ ಹೇಳ್ತಾ ಇದ್ದಾನೆ, ನೀನು ಹೋಗುವವರೆಗೂ ನಾನು ಬೆಂಕಿಯನ್ನ ಕಳುಹಿಸುವುದಿಲ್ಲ. ಇಲ್ಲಿವರೆಗೆ ನೀವು ಭೂಕಂಪ ನೋಡಿರಬಹುದು, ಇಲ್ಲಿವರೆಗೆ ನೀವು ಆಕ್ಸಿಡೆಂಟ್ಗಳನ್ನ ನೋಡಿರಬಹುದು, ಇಲ್ಲಿವರೆಗೂ ಪ್ರವಾಹಗಳನ್ನು ನೋಡಿರಬಹುದು, ಇಲ್ಲಿವರೆಗೂ ಎಂತೆಂಥ ಘಟನೆಗಳನ್ನ ನೋಡಿದ್ದಿಲ್ಲ, ಇನ್ನೂ ನಿಮಗೆ ಮರೀಲಿಕ್ಕಾಗಿರ್ಲಿಕ್ಕಿಲ್ಲ. ಆದರೆ ಅವೆಲ್ಲ ಜಸ್ಟ್ ಟ್ರೈಲರ್ ಎಂಬುದಾಗಿ ಹೇಳ್ರಿ. ಪಕ್ಕದವ್ರಿಗೆ ಹೇಳ್ರಿ, ಟ್ರೈಲರ್ ಎಂಬುದಾಗಿ ಹೇಳ್ರಿ. ಜಸ್ಟ್ ಟ್ರೈಲರ್ ಎಂಬುದಾಗಿ ಹೇಳ್ರಿ. ಜಸ್ಟ್ ಸ್ಯಾಂಪಲ್ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಯಾವಾಗ ಲೋಟ ಹೋಗ್ತಾನೆ ನೋಡ್ರಿ, ಅವಾಗ ರಿಯಲ್ ಬರಲಿಕ್ಕಿದೆ. ಲೋಟ ಹೋದ್ಮೇಲೆ ಏನಾಯ್ತು? ಮೇಲಿನಿಂದ ಬೆಂಕಿಯ ಮಳೆ ಆ ಊರಿನ ಮೇಲೆ ಸುರಿಸಲಾಯಿತು. ಈ ಪ್ರಪಂಚದಲ್ಲಿ ದೇವರು ಅದೇ ರೀತಿಯಾದಂಥ ಇನ್ನೊಂದು ಸಂಗತಿಯನ್ನು ಇಟ್ಟಿದ್ದಾನೆ. ಆದರೆ ಅನೇಕರು ರ್ಯಾಪ್ಚರ್ ಇಲ್ಲ ರೀ ಅಂತನೂ ಹೇಳ್ತಾರೆ. ಆಮೇನ್, ಆಮೇನ್. ಸೊ ನಡೀತದೆ. ಇನ್ನೊಂದು 10 ನಿಮಿಷ ಎಲ್ಲರಿಗೂ ಕೇಳ್ತಾ ಇದ್ರಿ? ಎಲ್ಲರೂ ಕೇಳ್ತಾ ಇದ್ರಿ? 16 ಹೇಳ್ರಿ ಪಾಸ್ಟರ್, ನಾವು ಕೇಳ್ತಾ ಇದ್ದೀವಿ ಅಂತೇಳಿ. ಇಲ್ಲಿ ಒಬ್ಬರು ಅಷ್ಟ, ಅವ್ರು ಯಾರ್ದು ಆವಾಜ ಇಲ್ಲ. ಅಷ್ಟು ದೌಡ್ ಮುಗಿಸ್ರಿ, ಪಾರ್ಟಿ ಇದೆ, ಹೋಗ್ಬೇಕು, ಯಾರೋ ಅಂತ ಇರಬಹುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್. ಆತನು ಬರುವಾಗ ಇವ್ರನ್ನೆಲ್ಲರನ್ನ ತೆಗೆದುಕೊಂಡು ಹೋಗ್ತಾನಂತೇಳಿ ಬೈಬಲ್ ಹೇಳ್ತಾ ಇದೆ. ಆದರೆ ಅನೇಕರು ಹೇಳ್ತಾರೆ, ಎಲ್ಲ ಭಕ್ತರೇ ಹೋದ ಮೇಲೆ ಮತ್ತ್ಯಾಕಪ್ಪ ಭೂಮಿ ಇರಬೇಕು? ಹಲ್ಲೆಲೂಯಾ, ಮತ್ತ್ಯಾಕಪ್ಪ ಇಲ್ಲಿ ಏನು ಉಳಿತಾದರೂ ಏನಿಲ್ಲಿ? ದೇವರೆಲ್ಲ ಬೆಂಕಿ ಕಳಿಸ್ಬಿಡ್ಬೇಕು, ಅವಾಗ ನಾಶ ಆಗಬೇಕೆಂಬುದಾಗಿ. ಹಲ್ಲೆಲೂಯಾ. ಅದು ಬೈಬಲ್ ಹೇಳ್ತದೆ, ಅವರು ಹೋದ ಮೇಲೆ ಎಂದೂ ಕಾಣದೇ ಇರುವಂಥ ಹಿಂಸೆ, ಸಂಕಟ, ಭಯಾನಕ ಕೃತ್ಯಗಳು, ಇವನ್ನೆಲ್ಲ ನಾವು ನೋಡಲಿಕ್ಕೆ ಈ ಭೂಮಿಯಲ್ಲಿ ಪ್ರಾರಂಭಿಸ್ತೇವೆ. ಆಮೇಲೆ ಅಂದರೆ ಆಗಿನ ಸಂತಾನದವರು ಅದನ್ನು ನೋಡಲಿಕ್ಕಾಗಿ ಪ್ರಾರಂಭಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ
ಆತನು ಬರುವುದಕ್ಕಿಂತ ಮುಂಚೆ ಬೈಬಲ್ ಏನು ಹೇಳ್ತಾರೆ? ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಮೊದಲು ನಾನು ಹೇಳಿದಲ್ಲ, ಆದಾಮನ ಕಾಲದಿಂದ ಇರುವಂಥ ಭಕ್ತರು ಎದ್ದು ಬರುವರು. ಮುಂದೆ ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಪಕ್ಕದವ್ರಿಗೆ ಹೇಳ್ರಿ, ಪಕ್ಕನೆ ಎಂಬುದಾಗಿ ಹೇಳ್ರಿ. ಪಕ್ಕನೆ ಅಂದರೆ ಹೆಂಗಿರ್ತದೆ? ಯಾರಾದರೂ ಹೇಳ್ತೀರಾ? ಹಲ್ಲೆಲೂಯಾ. ಮೊನ್ನೆ ನಾವು ಒಂದು ವಿಮಾನ ಹಾರೋದನ್ನು ನೋಡ್ತಾ ಇದ್ವಿ. ಅದು ಹಾರುವಾಗಲೂ ಸ್ವಲ್ಪ ಟೈಮ್ ಹಿಡಿತು, ಒಂದು 10 ಸೆಕೆಂಡ್ ಆದರೂ ಆಯಿತು, ಒಂದು ಸ್ವಲ್ಪ ಮೇಲೆ ಬರಬೇಕಾದ್ರೆ. ಹಲ್ಲೆಲೂಯಾ. ಆದರೆ ನಮಗೋಸ್ಕರ ಒಂದು ವಿಮಾನ ಬರಲಿಕ್ಕಿದೆ. ಇಂಟರ್ನ್ಯಾಷನಲ್ ವಿಮಾನ ಕೆಪಾಸಿಟಿ ಬರೀ 853 ಜನರನ್ನು ಮಾತ್ರ ಒಯ್ತದೆ. ಆದರೆ ನಮಗೋಸ್ಕರ ಒಂದು ದೊಡ್ಡ ವಿಮಾನ ಬರಲಿಕ್ಕಿದೆ. ಕಣ್ಣು ರೆಪ್ಪೆ ಬೆಳೆದು ಹಿಂಗೆ ತೆಗೆಯುವಾಗಲೇ ಇಲ್ಲಿನ ಎಲ್ಲ ಭಕ್ತರು ಮಾಯವಾಗಿರ್ತಾರೆ, ಎಲ್ಲ ಸಮಾಧಿಗಳು ಖಾಲಿಯಾಗಿರ್ತವೆ. ಯಾರು ನಮ್ಮ ಸಮಾಧಿ ಕಳ್ತನ ಮಾಡಿದ್ರೆ ಎಂಬುದಾಗಿ ಹುಡುಕ್ತಾರೆ ಎಲ್ಲರೂ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಒಂದು ವೇಳೆ ಆ ಕಾಲದಲ್ಲಿ ಯುವರಾಜ್ ಬ್ರದರ್ ಒಂದು ವೇಳೆ ಪ್ರಧಾನಮಂತ್ರಿ ಆಗಿದ್ರೆ, ಅಯ್ಯೋ ಇಲ್ಲಿ ಸಮಾಧಿ ಖಾಲಿ ಆಗಿದೆ, ಹುಡುಕ್ರಿ, ವಿಮಾನ ತೆಗೆದುಕೊಂಡು ಬರ್ರಿ, ಹೆಲಿಕಾಪ್ಟರ್ ತೆಗೆದುಕೊಂಡು ಬರ್ರಿ, ದ್ವೀಪಗಳಿಗೆ ಹೋಗ್ರಿ, ಹುಡುಕ್ರಿ. ಸಿಗೋದಿಲ್ಲ, ಪಕ್ಕದವ್ರಿಗೆ ಸಿಗೋದಿಲ್ಲ ಬ್ರದರ್ ಎಂಬುದಾಗಿ. ಆ ಸಮಾಧಿ ಕಳ್ಳ ಭಾಳ ಡೇಂಜರ್ ಇದ್ದಾನೆ. ಆಮೇನ್, ಆಮೇನ್, ಆಮೇನ್. There is one song, Grave Robber. You can hear, you may hear that. ಅಲ್ಲಿ ಒಂದು ಹಾಡಿದೆ ಇಂಗ್ಲೀಷ್ನಲ್ಲಿ, ಗ್ರೇವ್ ರಾಬರ್ ಎಂಬುದಾಗಿ. ಕೇಳಿ, ಭಾಳ ಸುಂದರವಾಗಿದೆ. ಒಬ್ಬ ವ್ಯಕ್ತಿ ಅವರ ಮನೆಯಲ್ಲಿ ಆಪ್ತರು ಸತ್ತು ಹೋದಾಗ ಅವ್ರ ಮನೆಯಲ್ಲಿ ಅನೇಕರು ಅವನು ಹೇಳಲಿಕ್ಕೆ ಪ್ರಾರಂಭಿಸಿದಂತೆ, ನೋಡು ನಿನ್ನ ದೇವ್ರನ್ನ ನಂಬಿದ್ದೀಯಾ, ಹುಟ್ಟಿದಂದಿನಿಂದಲೂ ಇದ್ದೀಯಾ, ನೋಡಿ ನಿನ್ನ ಜೀವನದಾಗ ಏನು ಸಂಭವಿಸ್ತೆ ಎಂಬುದಾಗಿ. ಆಗ ಆ ವ್ಯಕ್ತಿ ಆ ಹಾಡನ್ನು ಬರೀತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನಾನಂತೂ ಭಾಳ ಆಶೀರ್ವಾದ ಹೊಂದಿದ್ದೇನೆ ಅದನ್ನು. ಅದಕ್ಕೆ ಹೆಸರು ಗ್ರೇವ್ ರಾಬರ್ ಎಂಬುದಾಗಿ, ಸಮಾಧಿಯ ಕಳ್ಳ. ಯಾರು? ಸಮಾಧಿಯ ಕಳ್ಳ ಎಂಬುದಾಗಿ ಆ ಹಾಡು ಹೇಳ್ತದೆ. ಆಮೇನ್. ಏನಾದರೂ ಕಲಿತಾ ಇದ್ದೀರಾ? ಏನಾದರೂ ಕಲಿತಾ ಇದ್ದೀರಾ? ನಮಗೋಸ್ಕರ ದೊಡ್ಡ ವಿಮಾನ, ಅದು ಎಷ್ಟು ಸ್ಪೀಡ್ ಅಂತಂದರೆ ಈಗ ಸ್ಪೇಸ್ನಲ್ಲಿ ಹೋಗುವಂಥ ರಾಕೆಟ್ಗಿಂತಲೂ ಸ್ಪೀಡ್ ಆಗಿವೆ. ಆಮೇನ್, ಆಮೇನ್, ಆಮೇನ್. ಲಾಸ್ಟ್ ಟೈಮ್ ಒಂದು ಹೇಳ್ತಾ ಇದ್ರು, ಓದಿದ್ದೆ, ನೆನಪಾರ್ದೆ. ಏನಪ್ಪ ಅಂತಂದರೆ 1 ಸೆಕೆಂಡ್ನಲ್ಲಿ 200 ಕಿಲೋಮೀಟರ್ ಸ್ಪೀಡ್. ಯೋಚನೆ ಮಾಡ್ರಿ, ಎಷ್ಟೇ ಹಿಂಗೆ ಕಣ್ ತೆಗೆದು ಕೂಡಲೇ ಹುಬ್ಳಿಗೆ ಹೋಗಿದ್ದ. ಇಲ್ಲ ಹುಬ್ಳಿ ಅಲ್ಲ, ಗದಗ, 200 ಕಿಲೋಮೀಟರ್. ಹಲ್ಲೆಲೂಯಾ. ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ ತೆಗೆದು ರಾಕೆಟ್ ಯಾವ ರೀತಿ ಹೋತಂತೆ? ಸ್ಪೀಡಾಗಿ ಎಲ್ಲೋತು? ಆಮೇಲೆ ಗದಗಕ್ಕೆ ಹೋತ್ರಿ. ಹಲ್ಲೆಲೂಯಾ. 2 ಸಲ ಹಿಂಗೆ ಮಾಡಿದ ಕೂಡಲೇ ಬೆಂಗಳೂರಿಗೆ ಹೋಯ್ತು. ಆಮೇಲೆ 4 ಸಲ ಹಿಂಗೆ ಮಾಡಿದ ಕೂಡಲೇ ಎಲ್ಲಿ ಹೋಯ್ತು ನನಗೆ ಗೊತ್ತಿಲ್ಲ. ಆಮೇನ್, ಹಲ್ಲೆಲೂಯಾ. ಮನುಷ್ಯ ಉಂಟು ಮಾಡುವಂಥ ಸಂಗತಿಗಳೇ ಎಷ್ಟು ವೇಗ ಇವೆ ಅಂತಂದರೆ, ನನ್ನ ದೇವರ ವಿಮಾನ ಎಷ್ಟು ವೇಗ ಇದೆ. ಆಮೇನ್. ಒಬ್ಬರಾದ್ರೂ ಒಂದು ಹಲ್ಲೆಲೂಯಾ ಹೇಳ್ರಿ ನೋಡೋಣ. ಒಂದಾದ್ರೂ ದೇವರಿಗೆ ಚಪ್ಪಾಳೆ. ಇಷ್ಟು ಬಲಶಾಲಿ ದೇವರು. ಆಮೇನ್. ಬೈಬಲ್ ಹೇಳ್ತದೆ, ಪಕ್ಕನೆ ಒಯ್ಯಲ್ಪಡುವೆವು ಅಂತೇಳಿ. ಏನಂತೆ? ಪಕ್ಕನೆ ಒಯ್ಯಲ್ಪಡುವೆವು. ಹೆಂಗೋಗಿದ್ದೇವಂತೆ? ಪಕ್ಕನೆ. ಯಾರು ಸುಳಿವು ಸಿಗದ ಹಾಗೆ ತಪ್ಪಿಸ್ಕೊಂಡು ಬಿಡ್ತೇವೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ, ಮುಗಿಸ್ಕೊಳ್ಳೋಣ. ಇದು ಭಾಳ ಪ್ರಾಮುಖ್ಯವಾದಂಥ ವಾಕ್ಯ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 6-7. ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು
ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಏನು ಹೇಳ್ತಾರೆ? ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು, ನನ್ನ ಜೊತೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಹಲ್ಲೆಲೂಯಾ. ಲಾಲೆಸ್ನೆಸ್, ಅಧರ್ಮ ಸ್ವರೂಪ, ಕೆಟ್ಟವನು, ದುಷ್ಟನು, ಭೂಮಿಯನ್ನು ಹಾಳು ಮಾಡುವವನು, ಬೇಡವಾದಂಥ ನಿಯಮಗಳನ್ನು ತರುವವನು, ಆ ನಿಯಮಗಳಿಂದ ಭೂಮಿಗೆ, ಮನುಷ್ಯರಿಗೆ ಶಾಪ ಬರುವಂಥ ಒಬ್ಬ ವ್ಯಕ್ತಿ ಈ ಭೂಮಿಗೆ ಬರಲಿಕ್ಕಿದ್ದಾನಂತೆ. ಹಲ್ಲೆಲೂಯಾ. ಆದರೆ ಅವನು ಇನ್ನೂವರೆಗೂ ಬಹಿರಂಗವಾಗಿ ಬರ್ಲಿಕ್ಕಾಗ್ತಾ ಇಲ್ಲ. ಪಕ್ಕದವ್ರಿಗೆ ಬಹಿರಂಗವಾಗಿ ಬರ್ಲಿಕ್ಕಾಗ್ತಾ ಇಲ್ಲ. ಅವನಿಗೆ ಯಾರೋ ಒಬ್ಬರು ಅಡ್ಡಿ ಮಾಡ್ತಾ ಇದ್ದಾರೆ. ಯಾರವರು? ಯಾರೇ? ಹಲ್ಲೆಲೂಯಾ. ಬೈಬಲನ್ನು ಅಭ್ಯಾಸ ಮಾಡುವಾಗ ಅದು ಸಭೆಯಾಗಿದೆ. ಏನಾಗಿದೆ ರೀ? ಯಾರು ಅಡ್ಡಿ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಬರಲಿಕ್ಕಾಗಿ? ಹಾಗಾದ್ರೆ ಬಲಶಾಲಿ ಅಧರ್ಮ ಸ್ವರೂಪನ ಸಭೆಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪೌಲ ಸೇವಕರು ಹೇಳ್ತಾರೆ, ಐ ನೋ ಇನ್ ಹೂಮ್ ಐ ಟ್ರಸ್ಟ್. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಯಾರನ್ನು ನಂಬಿದ್ದೇನೋ ಅವನು ನನಗೆ ಗೊತ್ತಿದ್ದಾನೆ ಎಂಬುದಾಗಿ. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ದೇವರು ಭಯಂಕರನಾಗಿದ್ದಾನೆ. ನೀನು ಯಾವನನ್ನು ನಂಬಿದ್ದೀಯೋ ಅವನು ಭಯಂಕರನಾಗಿದ್ದಾನೆ ಎಂಬುದಾಗಿ ಹೇಳ್ರಿ. ನೋಡ್ರಿ, ಆ ಸಭೆ ಆ ದುಷ್ಟ ವ್ಯಕ್ತಿ ಬರದ ಹಾಗೆ ತಡೀತಾ ಇದೆ. ಹಾಗಾದರೆ ನಿನ್ನ ಪ್ರಾರ್ಥನೆ ಎಷ್ಟು ಬಲಶಾಲಿಯಾಗಿದೆ. ನೀನು ಮನೆಯಲ್ಲಿ ಕೂತ್ಕೊಂಡು ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಹೆಂಡತಿ, ಮಕ್ಕಳು, ಗಂಡನಿಗೋಸ್ಕರ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವುದಾದರೆ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ನಿನ್ನ ಮನೆಯನ್ನಷ್ಟೇ ನೀನು ರಕ್ಷಿಸುವುದಿಲ್ಲ. ನಿನ್ನ ಪ್ರಾರ್ಥನೆಯ ಬೆಂಕಿಯನ್ನು ಬೇರೆ ಎಲ್ಲ ಜನರ ಮೇಲೆ ಕಳುಹಿಸಿ ಅನೇಕರನ್ನು ದೇವರ ರಾಜ್ಯದಲ್ಲಿ ತರುವಂಥ ವ್ಯಕ್ತಿಯಾಗಿರ್ತೀಯ. ಆಮೇನ್. ಪ್ರಾರ್ಥನೆ ಮಾಡದೆ ಹೋದರೆ ನಿನ್ನ ಜೀವಿತದಾಗ ಏನೂ ಆಗೋದಿಲ್ಲ. ಯಾರ ಫೇಲಿಯರ್. ಬೈಬಲ್ ಹೇಳ್ತದೆ ನಾವು ಫೇಲಿಯರ್ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಪಕ್ಕದವ್ರು ಹೇಳ್ರಿ, ದೇವರ ವಾಕ್ಯ ಓದಬೇಕೆಂಬುದಾಗಿ. ಆಮೇನ್, ಆಮೇನ್. ಸಭೆ ಕೆಲವರು ಹೇಳ್ತಾರೆ, ಭಾಳ ವಾದ ಮಾಡ್ತಾರೆ. ಸಭೆ ಅಂತಂದರೆ ಬೈಬಲ್ ಹೇಳ್ತದೆ ಅವನು ಮೊದಲಗಿತ್ತಿ ಎಂಬುದಾಗಿ. ಹಲ್ಲೆಲೂಯಾ. ಅದು ಇಲ್ಲಿ ಅದರ ವಾಕ್ಯ ಏನು ಹೇಳ್ತದೆ? ಅವನು ಅಂತೇಳಿ ಬರೆಯಲ್ಪಟ್ಟಿದೆ. ಅದು ಒಬ್ಬ ಪುರುಷನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್, ಆಮೇನ್. ಆದರೆ ನಾವು ಕೊರಿಂಥದವರಿಗೆ ಬರೆದ ಪುಸ್ತಕಗಳನ್ನು ಓದುವಾಗ, ಎಫೆಸಿಯವರಿಗೆ ಬರೆದ ಪುಸ್ತಕವನ್ನು ಓದುವಾಗ ನಾವು ಕ್ರಿಸ್ತನ ದೇಹ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವೇನಾಗಿದ್ದೇವೆ? ಕ್ರಿಸ್ತನ ದೇಹ. ಕ್ರಿಸ್ತನು ಪುರುಷನಾದ ಮೇಲೆ ನಾನು ಹೇಗೆ ಆತನ ಅಂಗನಾಗಿ ಒಬ್ಬ ಸ್ತ್ರೀ ಆಗಲಿಕ್ಕೆ ಸಾಧ್ಯ? ಈ ವಿಷಯದಲ್ಲಿ ಬೈಬಲ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸಭೆ ಏನಾಗ್ತದಂತೆ? ತೆಗೆದು ಬಿಟ್ಟ ಕೂಡಲೇ. ಬೈಬಲ್ ಹೇಳ್ತಾ ಇದೆ ಅಲ್ಲಿ, ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ. ಮುಂದೆ ಹೇಳ್ತದೆ, ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಈ ಭೂಮಿಯಿಂದ ಮೇಲಕ್ಕೆ ಹೋಗಿರ್ತೀರ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ನಾವು ಬದುಕುವುದಾದರೆ. ಆಮೇನ್. ಹಲ್ಲೆಲೂಯಾ. ಆ ವ್ಯಕ್ತಿಯ ಹಾಗೆ ತಂದೆ ಮನೆ ಬಿಟ್ಟು ನನಗೆ ಆಸ್ತಿ ಕೊಡು, ನನಗೆ ಬೇಕಾದಂಗೆ ಬದುಕ್ತೇನೆ, ನಾನು ವ್ಯವಹಾರ ಮಾಡ್ತೇನೆ, ನಾನು ಮೇಲೆ ಬರ್ತೇನೆ, ನನಗಿಲ್ಲಿದ್ದು ಸಾಕಾಯಿತು, ನೀವು ಹೇಳಿದ್ದನ್ನೇ ಕೇಳಬೇಕು, ಸಾಕಾಯ್ತು ಅಂತ ಹೇಳುವಂಥ ವ್ಯಕ್ತಿ ಹಾಗೆ ನಾವು ಮಾಡುವುದಾದರೆ ಅಲ್ಲಿ ಭವಿಷ್ಯ ಏನು ಹೇಳ್ತದೆ?
ಅವನು ಎಂಥ ಸ್ಥಿತಿಗೆ ಬಂದಂತೆ? ಹೀನ ಸ್ಥಿತಿಗೆ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ಜನರಿಗೆ ಅರ್ಥ ಆಯ್ತು ರೀ? ಈ ಬೈಬಲ್ದಲ್ಲಿ ಹೇಳುವ ಪ್ರಕಾರ ಕರ್ತನ ಮಾತಿನ ಆಧಾರದಿಂದ ಪೌಲ ಸೇವಕರು ಹೇಳ್ತಾರೆ, ಸಭೆ ಎತ್ತಲ್ಪಟ್ಟ ಕೂಡಲೇ ಈ ಭೂಮಿಯಲ್ಲಿ ಆ ಅಧರ್ಮ ಸ್ವರೂಪನು ಕಾಣಬರುವನು. ಈಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಇರುವಂಥ ಹಿಂಸೆಗಿಂತಲೂ ವಿಪರೀತವಾದ ಹಿಂಸೆ ಆಗ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಅಂತಿರಬಹುದು, ಒಂದು ದಿನ ಬರಲಿಕ್ಕೆ ಕಾಯ್ತಾ ಇದ್ದೇನೆ ರೀ, ನನ್ನ ಜೀವನದಾಗ ಒಂದು ದೊಡ್ಡದು ನಡೀಲಿ, ಆಗ ಬಹಿರಂಗವಾಗಿ ಹೇಳ್ತೇನೆ. ಬಹಿರಂಗವಾಗಿ ನೀನು ಹೇಳಲಿಕ್ಕೆ ಆಗೋದಿಲ್ಲ, ನೀನು ಹೇಳುವುದೇ ಇಲ್ಲ, ನೀನು ಬದುಕಲಿಕ್ಕೆ ಆಗೋದಿಲ್ಲ, ನೀನು ಯೇಸುವಿಗೋಸ್ಕರ ಬದುಕಲಿಕ್ಕೆ ಆಗುವುದಿಲ್ಲ. ಆಮೇನ್. ಇದೇ ಆ ಸಮಯ, ಪಕ್ಕದವ್ರಿಗೆ ಹೇಳ್ರಿ, ಇದೇ ಆ ಸಮಯ ಎಂಬುದಾಗಿ, ಇದೇ ಆ ಸುಪ್ರಸನ್ನತೆಯ ಕಾಲ. ಪಕ್ಕದವ್ರಿಗೆ ಹೇಳ್ರಿ, ಹಲ್ಲೆಲೂಯಾ. ಇಂದಿಲ್ಲ ಅಂತಂದ್ರೆ ಇನ್ನೆಂದೂ ಇಲ್ಲ. ಆಮೇನ್. ಪಾಸ್ಟರ್ ನನಗೆ ಕಾರ್ ಬರಲಿರಿ, ಗ್ಯಾರಂಟಿ ನೋಡ್ರಿ ಪಾಸ್ಟ್ರೆ, ಎಲ್ಲರಿಗೂ ಹೇಳ್ತೇನೆ, ನೀನು ಹೇಳೋದೇ ಇಲ್ಲ. ಕಾರ್ ಬಂದ ಮೇಲೆ ನೀನು ಹೇಳ್ತೀಯ, ಮರ್ಸಿಡಿ ಕಾರ್ಗೋಸ್ಕರ ಕಾಯ್ತಾ ಇದ್ದೀನಿ ಪಾಸ್ಟರ್, ಇನ್ನೊಂದು ಸ್ವಲ್ಪ ದಿನ. ಮರ್ಸಿಡಿ ಕಾರ್ ಬಂದ ಮೇಲೆ ಅವಾಗ ಹೇಳ್ತೀರ, ನಾನೊಂದು ದೊಡ್ಡ ಬಂಗ್ಲೆ ಕಟ್ಟೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಪಾಸ್ಟರ್, ಇನ್ನೊಂದು ಸ್ವಲ್ಪ ದಿವಸ. ಪಾಸ್ಟರ್ ಎಲ್ಲ ಆಗಿದೆ, ಮಗನ ಮದುವೆ ಆಗೋದಕ್ಕೋಸ್ಕರ ಕಾಯ್ತಾ ಇದ್ದೇನೆ, ಬೇರೆ ಯಾವುದಕ್ಕಾಗಿಯೂ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ಆತನ ನಮಗೆ ಕೃಪೆ ಅನ್ನುವಂಥ ಸಮಯವನ್ನು ಇಟ್ಟಿದ್ದಾನೆ, ಈಗಲೇ ನಾವು ಆತನ ಕಡೆಗೆ ತಿರುಗಬೇಕಂತೆ. ಆಮೇನ್. ಹಲ್ಲೆಲೂಯಾ. ಆ ತಪ್ಪಿ ಹೋದ ಮಗ ಏನಂತಾನೆ, ಏಪ್ಪ ಇವನು ನಾನೀಗ ಕೆಲಸ 1 ತಿಂಗಳು ಮಾಡತ್ತೇನೆ, ಹಗಲು ರಾತ್ರಿ ಉಣ್ಲಿಕ್ಕೂ ಕೊಡ್ತಾ ಇಲ್ಲ, ಅದು ಎಂಥದ್ದನ್ನು, ಅದು ಅವನು ಬರದೇ ಇದ್ದಾಗ ಕದ್ಕೊಂಡು ಯಾವ ಊಟ ಮಾಡ್ತಾ ಇದ್ದೇನೆ? ಹಂದಿ ಊಟ ಮಾಡುವುದನ್ನು ನಾನು ಮಾಡ್ತಾ ಇದ್ದೇನೆ. ಅಪ್ಪ, ನಮ್ಮ ತಂದೆ ಮನೆಯಲ್ಲಿ ಈಗ ಕೆಲಸಗಾರಿದ್ದಾರೆ, ಅವನು ಎಂದೂ ಇಂಥ ಊಟ ಕೊಟ್ಟಿಲ್ಲ, ಯಾಕೆ ಬೇಕು ಈ ಊಟ ಅಂತೇಳಿ ಅಲ್ಲಿಂದ ಹೊರಟು ಬಂದು ತಂದೆಗೆ ಹೇಳ್ತಾನೆ, ತಂದೆ ನಾ ಇನ್ನು ಮುಂದೆ ಇಂಥ ತಪ್ಪು ಮಾಡೋದಿಲ್ಲ, ನನಗೆ ಗೊತ್ತಿತ್ತು ನಿನ್ನಲ್ಲಿಯೇ ಭಾಳ ಆಶೀರ್ವಾದ ಇದೆ, ನಿನ್ನಲ್ಲಿಯೇ ನನಗೆ ಸಮಾಧಾನ ಇದೆ, ನಿನ್ನ ಬಿಟ್ಟು ನಾನು ಅನುಭವಿಸಿದ್ದು ಸಾಕಾಯ್ತಪ್ಪ ದೇವ್ರೇ, ನನ್ನ ಮಗನಾಗಿ ಸ್ವೀಕಾರ ಮಾಡ್ಕೊಳ್ಳದೆ ಹೋದರೂ ಆಳಾಗಿ ಆದರೂ ಸ್ವೀಕಾರ ಮಾಡಿಕೊ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಆ ತಂದೆ ಅವನಿಗೆ ಆಳಾಗಿ ಸ್ವೀಕಾರ ಮಾಡಲಿಲ್ಲ, ಮಗನಾಗಿಯೇ ಸ್ವೀಕಾರ ಮಾಡಿದ್ದಾನೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯದ ಪ್ರಕಾರ ಬೈಬಲ್ದಲ್ಲಿ 8ನೇ ವಚನ ಏನು ಹೇಳ್ತದೆ ನೋಡ್ರಿ, 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಚನ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಆ ಅಧರ್ಮ ಸ್ವರೂಪನು ಈ ಭೂಮಿ ಮೇಲೆ ಕಾಣುಬರ್ತಾನೆ. ಈಗಲೇ ಎಲ್ಲ ಸಮಾಧಾನ ಇದ್ದಾಗ ನಾನು ಕ್ರಿಸ್ತನ ಮೇಲೆ ನಂಬಿಕೆ ಇಡದೆ ಹೋದರೆ, ಅಂಥ ಕಾಲದಲ್ಲಿ ಯಾರಪ್ಪ ದೇವ್ರ ಮೇಲೆ ನಂಬಿಕೆ ಇಡುತ್ತಾರೆ? ಹಲ್ಲೆಲೂಯಾ. ಆಗ್ತದ್ರಿ? ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ನ್ಯೂ ವರ್ಲ್ಡ್ ಆರ್ಡರ್ ಬರಲಿಕ್ಕಿದೆ, ಅವೆಲ್ಲ ಬಂದಾಗ ಯಾರೂ ಬದುಕಲಿಕ್ಕೆ ಆಗೋದಿಲ್ಲ, ಎಲ್ಲೂ ಫ್ರೀಡಮ್ ಅನ್ನೋದೇ ಇಲ್ಲ. ನಾವೇ ಏನಾಗಿರ್ತೇವೆ? ಚಿಪ್ ಆಗಿಬಿಟ್ಟಿರ್ತೇವೆ. ಆಮೇಲೆ ನಾವೇ ಕಂಪ್ಯೂಟರ್ ಆಗಿಬಿಟ್ಟಿರ್ತೇವೆ. ನಾನು ಯಾವ ಭಾಗದಲ್ಲಿ ಹೋದ್ನಿ ಅದೆಲ್ಲ ನೋಡ್ತಿರ್ತಾರೆ. ಹಲ್ಲೆಲೂಯಾ. ನಾನು ಯಾವ ಕಡೆ ಹೋದ್ನೋ ನನ್ನನ್ನು ಒಂದು ಸಂಗತಿ, ಒಂದು ಶಕ್ತಿ ನೋಡ್ತಾ ಇರ್ತದೆ. ಅಂಥ ಅಧರ್ಮ ಸ್ವರೂಪನು ಬರುವುದಕ್ಕಿಂತ ಮುಂಚೆ ದೇವರು ನಮಗೆ ಕೃಪೆ ಕಾಲ ಕೊಟ್ಟಿದ್ದಾನೆ. ದೇವ್ರ ಮೇಲೆ ನಂಬಿಕೆ ಇಡೋಣ, ನಮ್ಮ ಪ್ರಾರ್ಥನೆಯನ್ನು ಹೆಚ್ಚಿಸೋಣ, ಭಯಭಕ್ತಿಯಲ್ಲಿ ಬೆಳೆಯೋಣ ಮತ್ತು ಅನೇಕರನ್ನು ಕ್ರಿಸ್ತ ನಂಬಿಕೆಯಲ್ಲಿ ತರೋಣ. ಹೀಗೆ ಅನೇಕರನ್ನು ಆ ಸೊದೋಮ್ ಗೋಮರ್ ಊರಿನಲ್ಲಿ ಬರುವಂಥ ಬೆಂಕಿಯಿಂದ ದೇವರು ಆ ಲೋಟನನ್ನು ತಪ್ಪಿಸಿದ ಹಾಗೆ ಅನೇಕರನ್ನು ತಪ್ಪಿಸುವುದಕ್ಕಾಗಿ ದೇವರೇ ನನ್ನನ್ನು ಉಪಯೋಗ ಮಾಡಪ್ಪ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕಾಣಿಕೆಯನ್ನು